ಸ್ನೇಹಿತರೆ, ತಮ್ಗೆಲ್ಲರಿಗೂ ನಮಸ್ಕಾರಗಳು. ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ಗೆ ಆತ್ಮೀಯವಾಗಿ ವೆಲ್ಕಮ್ ಮಾಡುತ್ತಾ, ಆದ್ಮೇಲೆ ತಮ್ಗೆಲ್ಲ ಗೊತ್ತಿರುವ ಹಾಗೆ ಒಂದು ವಿಶೇಷವಾಗಿರ್ತಕ್ಕಂಥ ಸಿಹಿ ಸುದ್ದಿ ತಮ್ಗೆಲ್ಲ ಗೊತ್ತಿರತಕ್ಕಂಥದ್ದು. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025 ಅಂತೂ ಇಂತೂ ಒಟ್ಟಾರೆ ಏನಪ್ಪಾ ಅಂದ್ರ ನೋಟಿಫಿಕೇಶನ್ ಆಗೇ ಬಿಡ್ತು. ಸೊ ಬಹಳಷ್ಟು ಗೊಂದಲ ಬೇಡ, ಖುಷಿಯಾಗಿರ್ಬೇಕಾಗ್ತಾ ಇದೆ. ಯಾಕಂದ್ರೆ ನಾವು ಇದ್ರ ಸಲುವಾಗಿನೇ ಏನ್ ಮಾಡಿದ್ವಪ್ಪ ಅಂದ್ರ ಕಳೆದ ಒಂದು ವರ್ಷಕ್ಕಿಂತ ಹೆಚ್ಚಿಗೆ ದಿನದಿಂದ ವೇಟ್ ಮಾಡ್ತಾ ಇದ್ದೇವೆ. ಸೊ ಒಂದು ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು. ಆಲ್ರೆಡಿ ಎಲ್ಲರೂ ಸ್ಟಡಿ ಮಾಡಿದ್ದೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನೊಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಗ್ಯಾಪ್ ಇದಾವೆ, ಆ ಗ್ಯಾಪ್ಗಳನ್ನ ತುಂಬಿಕೊಳ್ಳೋದ್ರ ಮೂಲಕ ಈ ಒಂದು ಪರೀಕ್ಷೆಯನ್ನ ನಗುಮುಖದಿಂದ ಸುಲಭವಾಗಿ ನಾವೇನ್ ಮಾಡೋಣಪ್ಪ ಅಂದ್ರ ಆತ್ಮವಿಶ್ವಾಸದಿಂದ ಎದುರಿಸ್ಬೇಕಾಗಿದೆ. ಆ ಆತ್ಮವಿಶ್ವಾಸ ನಿಮ್ಮಲ್ಲಿ ಇರ್ಲಿ. ಆಲ್ರೆಡಿ ಓದಿದೇರಿ. ಸೊ ಆ ಓದಿದ್ದನ್ನ ಒಂದ್ ಕಡೆ ಏನ್ ಮಾಡ್ಬೇಕಾಗಿದೆ ಅವಾಗ ಕೂಡಿ ಹಾಕ್ಬೇಕಾಗಿದೆ, ರೈಟ್. ಸೊ ಹಾಗಾರ ಇರೋದು ಏನಪ್ಪಾ ಅಂದ್ರ ಈಗಾಗಲೇ ಅಪ್ಲಿಕೇಶನ್ 23ರಿಂದ ಸ್ಟಾರ್ಟ್ ಆಗ್ತಿತ್ತು ಅಂತ ಹೇಳಿದ್ದಾರೆ. ಹೌದಾ? ಡಿಸೆಂಬರ್ 7ಕ್ಕೆ ಎಕ್ಸಾಮ್ಗಳು ಇದಾವತ್ತಂತ ಹೇಳಿದ್ದಾರೆ. ಎರಡು ಡೇಟ್ಗಳ ಅಂತರವನ್ನ ಗಮನಿಸಿದಾಗ 48 ದಿನ ನಮಗ್ ಸಿಗ್ತಾ ಇದೆ. ಬಟ್ ಬೆಸ್ಟ್ ಪ್ಲಾನ್ ಆಗಿ ನಾನು ಹೇಳ್ತಾ ಇದ್ದೇನೆ, ನಿಮಗ್ ಗೊತ್ತಿರಬೇಕು. ಸೊ ಇಲ್ಲಿ ನಮ್ಗೆ ಅವೈಲಬಲ್ ಇರತಕ್ಕಂತ ಈ 45 ದಿನಗಳ ಪರೀಕ್ಷಾ ತಯಾರಿನ ಯಾವ ರೀತಿ ಮಾಡ್ಕೋಬೇಕು, ನಮ್ಮನ್ನ ನಾವು ಯಾವ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು. ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತ ಒಂದು ನೋಡಿ, 45 ದಿನ. ಯಾಕಂದ್ರೆ ಈಗ ಒಂದ್ 3-4 ದಿನ ಹಬ್ಬ ಇದೆ. ಹಬ್ಬ ಮುಗಿಸಿ ನಾವ್ ಏನ್ ಮಾಡ್ಬೇಕನ್ನಪ್ಪ ಅಂದ್ರ ಸೊ ಈ 45 ದಿನಗಳಲ್ಲಿ ಟಿ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಬೇಕಾದ್ರೆ ಯಾವ ರೀತಿ ನಮ್ಮ ತಯಾರಿ ಇರಬೇಕು. ಬಾರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತ ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ಸೊ ಬನ್ನಿ, ಹಾಗಾದ್ರೆ ಈ 45 ದಿನಗಳಲ್ಲಿ ಪ್ರಮುಖವಾಗಿ ಯಾವ ದಿನಗಳಲ್ಲಿ ಏನೆಲ್ಲ ಓದಿದ್ರೆ ನಮ್ ಸಿಲೆಬಸ್ ಕವರ್ ಆಗ್ಬಹುದು, ನಮ್ ನಾಲೆಜ್ ಅನ್ನ ಹೆಚ್ಚಿಗೆ ಮಾಡ್ಕೋಬಹುದು ಅನ್ನೋದನ್ನ ನೋಡೋದಾದ್ರೆ ಮೊದಲನೇದಾಗಿ ನಾವು ಗಮನಿಸ್ತಾ ಇದ್ದಾವೆ 1ರಿಂದ 5 ದಿನಗಳು. ಅಂದ್ರೆ 1ನೇ ದಿನ ಅಂದ್ರೆ ನನ್ ಡೇಟ್ ಹಾಕಿಲ್ಲ ಇಲ್ಲಿ. ಫಸ್ಟ್ 5 ಡೇಸ್ ಅಂತ ಅನ್ಕೈತ ನಾನು. 5 ದಿನಗಳಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂದ್ರ ಪೂರ್ವ ತಯಾರಿಯನ್ನ ಮಾಡ್ಕೋಬೇಕಾಗ್ತೈತಿ. ನೆನ್ಪಿಟ್ಕೊಳ್ಳಿ, ಏನು ಪೂರ್ವ ತಯಾರಿ ಅಂದ್ರೆ ಏನ? ಸೊ ಗಮನಿಸ್ಬೇಕು. ನೋಡಿ, ಫಸ್ಟ್ 5 ಡೇಸ್ ದಾಗ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರ ಪೂರ್ವ ತಯಾರಿಯನ್ನ ಮಾಡ್ಕೋಬೇಕಾಗ್ತೈತಿ. ನೆನ್ಪಿಟ್ಕೋರಿ. ಸೊ ಇಲ್ಲಿ ಪೂರ್ವ ತಯಾರಿ ಅಂದ್ರೆ ಏನಪ್ಪಾ ಅಂದ್ರ ನೋಟಿಫಿಕೇಶನ್ ಆಗಿದೆ. ಟಿ ಅರ್ಜಿಯನ್ನ ಏನ್ ಮಾಡ್ಬೇಕಾಗ್ತೈತಿ, ಹಾಕ್ಬೇಕಾಗ್ತೈತಿ. ಹೌದಾ? ಟಿ ಅರ್ಜಿಯನ್ನ ಹಾಕ್ಬೇಕು. ಟಿ ಅರ್ಜಿಗೆ ಹಾಕ್ಬೇಕಾದಂತ ಎಲ್ಲಾ ದಾಖಲೆಗಳನ್ನ ನಾವು ಫಸ್ಟ್ ಏನ್ ಮಾಡೋಣಪ್ಪ ಅಂದ್ರ ಕ್ರೋಢೀಕರಣ ಮಾಡೋಣ. ದಾಖಲೆಗಳು ಏನೇನ್ ಬೇಕಾಗ್ತಾ ಇದಾವೆ, ರೈಟ್. ನಮ್ಮ ಮಾರ್ಕ್ಸ್ ಕಾರ್ಡ್ಗಳಾಗಿರ್ಬೋದು, ಅಪ್ಲಿಕೇಶನ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು. ಒಂದಿನ ಪ್ರತಿದಿನ ಅದ್ರ ಬಗ್ಗೆ ವಿಚಾರ ಮಾಡೋ ಹಾಗಿಲ್ಲ. ನೀವು ಯಾವ ಜಿಲ್ಲಾ ಚಾಯ್ಸ್ ಮಾಡಿರ್ತಾರ ಆ ಜಿಲ್ಲಾವನ್ನ ಚಾಯ್ಸ್ ಮಾಡಿ ನೀವು ಏನ್ ಮಾಡ್ಬೇಕು, ದಾಖಲೆಗಳನ್ನ ಕ್ರೋಢೀಕರಣ ಮಾಡಿ ಟಿಗೆ ಅರ್ಜಿ ಹಾಕ್ಬೇಕಾದೈತಿ. ದಟ್ ಈಸ್ ಇದೊಂದು ಪಾರ್ಟ್ ಆಗ್ತಾ ಇದೆ. ಇನ್ನು ನೆಕ್ಸ್ಟ್ ಇನ್ನೊಂದು ಮೇನ್ ಪಾರ್ಟ್ ಏನಪ್ಪಾ ಅಂದ್ರ ಪೂರ್ವ ತಯಾರಿಯಲ್ಲಿ ನಾವು ಪ್ರಮುಖವಾಗಿ ಗಮನಿಸೋದೇನಪ್ಪಾ ಅಂತ ಕೇಳಿದ್ರೆ, ಮೋಸ್ಟ್ ಇಂಪಾರ್ಟೆಂಟ್ ವಿಷಯಗಳ ಬಗ್ಗೆ ನಮಗ್ ಗೊತ್ತಿರ್ಬೇಕು. ನೋಡಿ, ಫಸ್ಟ್ ಏನಾಗಿರ್ಬೇಕು, ನಾವು ಬರಿತಕ್ಕಂತ ಪರೀಕ್ಷೆಯಲ್ಲಿ ಬರ್ತಕ್ಕಂತ ವಿಷಯಗಳು ಯಾವ ಅನ್ನೋದು ಸಹಿತ ನಮ್ಗೆ ಗೊತ್ತಿರ್ಬೇಕಾಗ್ತಾ ಇದೆ. ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮಗ್ ಗೊತ್ತಿರ್ಬೇಕು, ಅವುಗಳ ಒಂದು ಪಠ್ಯಕ್ರಮ ಏನಾಗಿರ್ಬೇಕು ಅನ್ನೋದು ಗೊತ್ತಿರ್ಬೇಕಾಗ್ತಾ ಇದೆ. ನೆನ್ಪಿಟ್ಕೊಳ್ಳಿ, ಅವುಗಳ ಒಂದು ಪಠ್ಯಕ್ರಮ ಯಾವ ರೀತಿ ಇರಬೇಕು, ಸಿಲೆಬಸ್ ಬಗ್ಗೆ ಪರಿಚಯ ಇರ್ಬೇಕು. ಸುಮ್ನೆ ಓದೋ ಹಾಗಿಲ್ಲ ರೀ. ಈಗ ನಿಮ್ಗೆ ಗೊತ್ತಿರ್ಬೇಕು, ಹಾವಳಿ ದೀಪಾವಳಿಯಲ್ಲಿ ಹೆಂಗ ವ್ಯಾಪಾರಸ್ಥರು ಹೆಂಗ ಮಾರಾಟ ಮಾಡ್ತಿರ್ತಾರಲ್ರಿ. ಹೌದಾ? ಇದು ಸಹಿತ ಒಂದು ಹಬ್ಬ ಅಂತಾನೆ ಹೇಳ್ಬೋದು ಎಲ್ಲರಿಗೂ, ರೈಟ್. ಹಬ್ಬದಲ್ಲಿ ವಸ್ತುಗಳನ್ನ ಕೊಂಡುಕೊಳ್ಬೇಕಾದ್ರೆ ಜಾಗೃತವಾಗಿರಿ, ನೆನ್ಪಿಟ್ಟಿಕೋರಿ. ಆಯ್ತಾ? ದೀಪಾವಳಿ ಹಬ್ಬದಲ್ಲಿ 30% ಡಿಸ್ಕೌಂಟ್ ಇರ್ತಾ ಇದಾವೆ, 50% ಡಿಸ್ಕೌಂಟ್ ಇರ್ತಾ ಇದಾವೆ, 20% ಡಿಸ್ಕೌಂಟ್ ಇರ್ತಾ ಇದಾವೆ. ಬಟ್ ಮೂಲದ ಬಗ್ಗೆ ನಿಮ್ಗೆ ಗೊತ್ತಿತ್ತಂದ್ರ, ಗಣಿತದಲ್ಲಿ ಲಾಭ ನಷ್ಟ ಟಾಪಿಕ್ ನೀವು ಕಲ್ತಿದ್ದಾದ್ರೆ ಯಾಕೆ ಡಿಸ್ಕೌಂಟ್ ಕೊಡ್ತಾರ ಅನ್ನೋದು ನಿಮ್ಗೆ ಕ್ಲಾರಿಟಿ ಇರ್ತಿದೆ ಅಂತ ಹೇಳ್ತಾ ನೆನ್ಪಿಟ್ಕೋರಿ. ವಿಷಯಗಳಲ್ಲಿ ಪಠ್ಯಕ್ರಮ ಯಾವ್ದಿದೆ ನೋಡ್ಬೇಕಾಗ್ತೈತಿ, ಎಸ್ಪೆಷಲಿ ಸೈನ್ಸ್ ಮ್ಯಾಥ್ಸ್ ದವರು. ಬಿಕಾಸ್ ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೇಕು, ಪ್ರತಿ ಸಲ ಈಗಾಗಲೇ ಸಿಲೆಬಸ್ ಅನ್ನ ಬಿಟ್ಟಿದ್ದಾರೆ. ನಿಮ್ಗೆ ಗೊತ್ತಿರ್ಬೇಕು, PUC ವರೆಗೂ ಸಹಿತ ಸಿಲೆಬಸ್ ಇದೆ, ನೆನ್ಪಿಟ್ಕೋರಿ. ಯಾರು ಮುಗಿಸೋದಿಲ್ಲ ಅವುಗಳನ್ನ. ಹೇಳ್ತಾರೆ ಸ್ಟಾರ್ಟಿಂಗ್, ಬಟ್ ಮುಗಿಸೋದಿಲ್ಲ. ತಾವು ಇದನ್ನ ಗಮನಿಸ್ಬೇಕಾಗ್ತೈತಿ, ರೈಟ್. ಓಕೆ. ಪಠ್ಯಕ್ರಮ ಏನೇನಿದೆ ಗೊತ್ತಿರ್ಬೇಕು. ಪಠ್ಯಕ್ರಮ ಒಂದ್ ಕಡೆ ಬರ್ಕೊಂಡು ಇಟ್ಕೋರಿ, ರೈಟ್. ಪೂರ್ವ ತಯಾರಿ ನೋಡ್ರಿ. ಪಠ್ಯಕ್ರಮ ಬರೋಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕಂದ್ರೆ ಕೆಲವೊಂದು ಬುಕ್ಸ್ ಗಳನ್ನ ತಗೋರಿ. ಯಾವ ಬುಕ್ಸ್? ಖಾಲಿ ಬುಕ್ಸ್ ಗಳನ್ನ ಬರ್ಲಿಕ್ಕೆ, ನೋಟ್ಸ್ ಬರ್ಲಿಕ್ಕೆ, ರಿವಿಷನ್ ಮಾಡ್ಲಿಕ್ಕೆ ಬುಕ್ಸ್ ಗಳನ್ನ ತಗೋರಿ. ಪ್ರತಿಯೊಂದು ವಿಷಯಕ್ಕೆ ಒಂದೊಂದು ಬುಕ್ಸ್ ಏನ್ ಮಾಡಿರ್ತಾರಲ್ರಿ, ಆ ಬುಕ್ಸ್ ನಲ್ಲಿ ಅವುಗಳ ಒಂದು ಪಠ್ಯಕ್ರಮವನ್ನ ಬರೆದ್ ಬಿಡ್ರಿ, ಸಿಲೆಬಸ್ ಅನ್ನ ಬರೆದ್ ಬಿಡ್ರಿ. ಸಿಲೆಬಸ್ ಅನ್ನ ಏನ್ ಮಾಡ್ರಿ, ಬರೆದ್ ಬಿಡ್ರಿ. ಇದರಿಂದ ಏನಾಗ್ತದಪ್ಪ ಅಂದ್ರ ಏನ್ ಓದ್ಬೇಕು ಅನ್ನೋದು ನಿಮಗೆ ಕ್ಲಾರಿಟಿ ಇರ್ತಾ ಇದೆ. ಒಂದು ಟಾಪಿಕ್ ಉದಾಹರಣೆ, ಪಠ್ಯಕ್ರಮದಲ್ಲಿ ನಾನು ಇವಾಗ ಗಣಿತನ ಚಾಯ್ಸ್ ಮಾಡಿದ್ದೇನೆ. ಒಂದ್ ವಿಷಯ ಗಣಿತ ಇದೆ, ಗಣಿತಗಾಗಿ ಒಂದು ಬುಕ್ ಮಾಡಿದ್ದೇನೆ.
ಸೊ ಗಣಿತದಲ್ಲಿ ಒಂದನೇ ಪಾಠಕ್ಕೆ ಯಾವುದು ಸಂಖ್ಯೆಗಳು ಅಥವಾ ಸಂಖ್ಯಾ ಪದ್ಧತಿ. ಸೊ ಸಂಖ್ಯಾ ಪದ್ಧತಿ ಆದ ಕೂಡಲೇ ನಾವು ರೈಟ್ ಹೊಡಿಬೇಕು. ಫಸ್ಟ್ ನಾವು ಆ ಬುಕ್ಕಿನಲ್ಲಿ ಪರಿವಿಡಿನ ಬರೆದಿಡ್ಬೇಕಾಗ್ತಾ ಇದೆ. ಸೊ ಇದೆಲ್ಲ ಪೂರ್ವ ತಯಾರಿ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಏನಾಗ್ತಿಪ್ಪ ಅಂದ್ರೆ ಏನ್ ಓದ್ಬೇಕು, ಯಾವ್ದು ಓದ್ಬೇಕು, ಎಲ್ಲಿ ಓದ್ಬೇಕು ಕನ್ಫ್ಯೂಷನ್ ಆಗ್ತಾ ಇದೆ. ಹಾಗಾಗಿ ಸಿಸ್ಟಮ್ಯಾಟಿಕ್ ಸ್ಟಡಿ ಮಾಡ್ಲೇಬೇಕು ಆಯ್ತಾ. ಸೊ ಹಾಗಾಗಿ ಫಸ್ಟ್ ಏನ್ ಮಾಡೋಣ, ನಾವು ಖಾಲಿ ಬುಕ್ಸ್ ಗಳನ್ನ ತಗೋರಿ. ಸೊ ಅದರಲ್ಲಿ ಪ್ರತಿ ಪರ್ ಪೇಜಿನಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಏನ್ ಮಾಡ್ರಿ, ಸೊ ನಿಮ್ಗೆ ಯಾವ ವಿಷಯಗಳನ್ನ ಪ್ರತಿಯೊಂದು ವಿಷಯಕ್ಕೆ ಒಂದೊಂದು ಏನ್ ಮಾಡ್ರಿ ಅಂದ್ರ, ಸೊ ಏನ್ ಮಾಡ್ರಿ, ವಿಷಯಗಳಿಗೆ ಪಠ್ಯಕ್ರಮಗಳನ್ನ ಬರೀರಿ. ಅಂದ್ರ ಅದ್ರಲ್ಲಿ ಏನೇನ್ ಟಾಪಿಕ್ ಗಳು ಬರ್ತಾವ ಟಾಪಿಕ್ ಗಳನ್ನ ಬರೀರಿ. ಆತರ ಈಜಿ ಇದ್ದು ರೈಟ್ ಹೊಡೀರಿ. ರೈಟ್, ಕಠಿಣ ಇದ್ದು ಒಂದ್ ಬೇರೆ ಕಲರ, ಟಫ್ ಇದ್ದು ಏನ್ ಮಾಡ್ರಿ ಬೇರೆ ಕಲರ. ಬಿಕಾಸ್ ಯಾವ್ದು ಟಫ್ ಇರ್ತಾವಲ್ಲ ಅವು ನಿಮ್ಗೆ ರಿವಿಷನ್ ಬೇಕಾಗಿರ್ತಾ ಇದಾವೆ. ಸೊ ಫಸ್ಟ್ ಸ್ಟಾರ್ಟಿಂಗ್ ಏನ್ ಮಾಡ್ರಿ ಮೆನ್ಷನ್ ಮಾಡ್ರಿ. ರೈಟ್, ಸೊ ಎಲ್ಲಾ ನೋಟ್ಸ್ ಸರ್ ಬರ್ಲಿಕ್ಕೆ ಆಗಂಗಿಲ್ಲ ರೀ, ಡೆಫಿನೆಟ್ಲಿ ಬರ್ಲಿಕ್ಕೆ ಆಗಂಗಿಲ್ಲ. ನಾನ್ ಹೇಳ್ತೇನೆ ನೆಕ್ಸ್ಟ್ ಮುಂದಿನ ಭಾಗದಲ್ಲಿ ಯಾವ ರೀತಿ ಮಾಡ್ಬೇಕು ಅನ್ನೋದು. ರೈಟ್, ಸೊ ಪೂರ್ವ ತಯಾರಿ ಅಷ್ಟೇ ನಿಮ್ಗೆ ಗೊತ್ತಿರಬೇಕು. ಯಾವ ವಿಷಯಗಳನ್ನು ಕನ್ಫರ್ಮ್ ಇರ್ಬೇಕಾಗ್ತೈತಿ. ನೆಕ್ಸ್ಟ್ ಆ ಪಠ್ಯಕ್ರಮ ಯಾವ ರೀತಿ ಇರ್ತಾ ಇದೆ ನೋಡ್ಬೇಕು. ಸೊ ಬುಕ್ಸ್ ಗಳನ್ನ ತೆಗೆದುಕೊಡ್ರಿ. ಇನ್ನ ಪರೀಕ್ಷೆ ಯಾವ ರೀತಿ ಇರ್ತೈತಿ ಅನ್ನೋದು ಸಹಿತ ನಿಮ್ಗೆ ಐಡಿಯಾ ಇರ್ಬೇಕು. ಸೊ ಪರೀಕ್ಷೆ ಯಾವ ರೀತಿ ಇರಬೇಕು, ಕ್ವಶನ್ ಪೇಪರ್ ಪರೀಕ್ಷೆ ಯಾವ ರೀತಿ ಇರಬೇಕು, ಅಲ್ಲಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಬರ್ತಾ ಇದೆ, ಸೊ ಅವುಗಳನ್ನ ನಾವು ಯಾವ ರೀತಿ ಬಿಡಿಸ್ಬೇಕಾಗ್ತೈತಿ, ಎಲ್ಲ ಮಾಹಿತಿ ನಿಮಗೆ ಏನಾಗಿರ್ಬೇಕು ಕ್ಲಿಯರ್ ಆಗಿ ಗೊತ್ತಿರ್ಬೇಕಾಗ್ತಾ ಇದೆ. ಸೊ ನೆನ್ಪಿಟ್ಕೊಳ್ಳಿ. ರೈಟ್, ಸೊ ನಿಮ್ಮ ಒಂದು ಈ ಕ್ಲಾರಿಟಿಗಳು ನಿಮಗೆ ಗೊತ್ತಿರ್ಬೇಕು. ಪೂರ್ವ ತಯಾರಿ ಮಾಡಿದ್ದೆ ಆದ್ರೆ ಖಂಡಿತವಾಗಿ ನಿಮಗೆ ಮುಂದಿನ ದಿನಗಳಲ್ಲಿ ಏನಾಗ್ತಪ್ಪ ಅಂದ್ರೆ ಸರಳವಾಗಿ ಸ್ಟಡಿ ಏನಾಗ್ತದೆ ಮುಂದೆ ಹೋಗ್ತಾ ಇದೆ. ಅಥವಾ ಪೂರ್ವ ತಯಾರಿ ಇಲ್ಲದೇ ಇದ್ರೆ ಸೊ ಏನಾಗ್ತಾ ಇದೆಪ್ಪ ಅಂದ್ರೆ ಏನ್ ಓದ್ಬೇಕು ಯಾವ್ದು ಓದ್ಬೇಕು ಅನ್ನೋದು ಗೊಂದಲ ಉಂಟಾಗಿ ಸಾಕಷ್ಟು ಸಮಯವನ್ನ ನಾವೇನ್ ಮಾಡ್ಬೇಕಾಗ್ತೈತಿ ವ್ಯರ್ಥ ಮಾಡ್ಬೇಕಾಗ್ತೈತಿ. ನೆನ್ಪಿಟ್ಕೋರಿ. ರೈಟ್, ಸೊ ಹಾಗಾಗಿ ತಾವೇನ್ ಮಾಡ್ರಿ ಅಂದ್ರ ಇದ್ರ ಬಗ್ಗೆ ತಾವೇನ್ ಮಾಡ್ಬೇಕು ಗಮನ ಕೊಡ್ಬೇಕಾಗ್ತೈತಿ. ಕ್ಲಿಯರ್? ಎಸ್. ಇದಾದ ನಂತರ ನೆಕ್ಸ್ಟ್ ನಾವು ನೋಡೋಣ ಸ್ನೇಹಿತರೆ. ಸೊ ದಟ್ ಈಸ್ 6ರಿಂದ 25 ದಿನಗಳು. ಅಂದ್ರೆ ಈಗ 1, 2, 3, 4, 5 ದಿನಗಳಲ್ಲಿ ಎಲ್ಲಾ ನೀವ್ ಏನ್ ಮಾಡ್ರಿ ಪೂರ್ವ ತಯಾರಿ ಮಾಡ್ಕೊಂಡ್ರಿ. ಅದಾದ ನಂತರ ದಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಡೇಸ್ ಅಂತ ನಾವು ಹೇಳ್ತಾ ಇದ್ದಾವೆ. ಇಲ್ಲಿ ನಿಮ್ಮ ಆಳವಾದ ಅಭ್ಯಾಸ ನಮಗೆ ಬೇಕಾಗ್ತಾ ಇದೆ. ನೆನ್ಪಿಟ್ಕೋರಿ. ನಿಮ್ಮ ಹಾರ್ಡ್ ಡೆಡಿಕೇಶನ್ ಅಂತ ನಾವು ಕರಿತಾ ಅಂದ್ರೆ, ಸೊ ನಿಮ್ಮ ಹಾರ್ಡ್ ಡೆಡಿಕೇಶನ್ ಅಥವಾ ಆಳವಾದ ಅಭ್ಯಾಸ ನಮಗೆ ಬೇಕಾಗ್ತಾ ಇದೆ. ಸೊ ಆಳವಾದ ಅಭ್ಯಾಸ ಅಂದ್ರೆ ಏನಂದ್ರೆ ನಿಮ್ಮದೇ ಆದಂತಹ ಟೈಮ್ ಟೇಬಲ್ ನೋಡ್ರಿ 6ರಿಂದ 25 ದಿನಗಳನ್ನ ಹಾಕಿದ್ದೇವೆ. ನೆನ್ಪಿಟ್ಟುಕೋರಿ. 6ರಿಂದ 25 ದಿನಗಳಿದಾವೆ. ಭಾಗದ 20 ದಿನಗಳು ಸಿಗ್ತಾ ಇದಾವೆ ನಿಮಗೆ ಮೋಸ್ಟ್ ಸ್ಟಡಿ ಮಾಡ್ಲಿಕ್ಕೆ. ಅಂದ್ರೆ ಇದರ ಅರ್ಥ ಏನ್ ಹೇಳ್ರಿ, ಸೊ ಇಲ್ಲಿ ವಿಷಯಗಳಿದಾವೆ. ಸೊ ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಅಥವಾ ಒಬ್ಬ ಹಿಂದಿ ತುರ್ತಾ ಇದ್ರೆ ಹಿಂದಿ ಆಗಿರ್ಬೋದು, ಸೈಕಾಲಜಿ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು. ಇದರ ಬದಲಾಗಿ ಏನಾಗ್ತದೆ ಅಂದ್ರೆ ಕೆಲವೊಬ್ಬರಿಗೆ ಎಸ್ ಬಂದಿರ್ತಾ ಇದೆ. ನೆನ್ಪಿಟ್ಟು. ರೈಟ್, ಸೊ ನೀವ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಆಳವಾದ ಅಭ್ಯಾಸ ಅಂದ್ರೆ ಈಗಾಗಲೇ ನೀವು ಟಾಪಿಕ್ ಗಳನ್ನ ಬರೆದು ಬಿಟ್ಟಿದ್ದೀರಿ. ಸೊ ಪರ್ ಡೇ ಒಂದೊಂದು ಟಾಪಿಕ್ ಗಳನ್ನ ಏನ್ ಮಾಡೋಣಪ್ಪ ಅಂದ್ರೆ ಸೊ ಕಂಪಲ್ಸರಿ ಏನ್ ಮಾಡೋಣ ಅಂದ್ರೆ ಮುಗಿಸ್ಲೇಬೇಕು. ಪರ್ ಡೇ ಒಂದೊಂದು ಟಾಪಿಕ್ ಗಳನ್ನ ಮುಗಿಸ್ಬೇಕಾಗ್ತೈತಿ. ನೆನ್ಪಿಟ್ಕೋರಿ. ಆಯ್ತಾ. ಸೊ ಹಾಗಾಗಿ ಕನ್ನಡ ಇಂಗ್ಲಿಷ್ ಬಗ್ಗೆ ತಲೆ ಕೆಡ್ಸ್ಕೊಕ್ ಹೋಗ್ಬೇಡಿ. ಬಿಕಾಸ್ ಇದೇನಪ್ಪಾ ಅಂದ್ರ ಆರಾಮಾಗಿ ಎಲ್ಲರೂ ಬಿಡಿಸ್ತಕ್ಕಂತ ಒಂದು ಪ್ರಯತ್ನ ಇದೆ. ನೆನ್ಪಿಟ್ಕೊಳ್ಳಿ. ಎಲ್ಲರಿಗೂ ಬರುವಂತದ್ದು ಬಹಳಷ್ಟು ಕಠಿಣ ಇರಂಗಿಲ್ಲ, ಆರಾಮಾಗಿ ಬರಿಬಹುದು. ಬಟ್ ಸ್ಕೋರ್ ಇಲ್ಲೇ ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿ ಇವುಗಳಿಗೆ ಸಪರೇಟ್ ಆಗಿ ನಾವ್ ಏನ್ ಮಾಡೋಣ ಅಂದ್ರೆ ಡೇಸ್ ಗಳನ್ನ ಕೊಟ್ಟಿದ್ದೆ ಆದ್ರೆ ಖಂಡಿತ ನಿಮ್ಗೆ ಏನಾಗ್ತದೆ ಅಂದ್ರೆ ಮತ್ತಷ್ಟು ಟೈಮ್ ಏನಾಗ್ತದೆ ನಿಮ್ಮ ಸಬ್ಜೆಕ್ಟ್ ಗಳಲ್ಲಿ ಹೆಚ್ಚಿಗೆ ಮಾಡ್ಲಿಕ್ಕೆ ಅವಕಾಶ ಸಿಗ್ತಾ ಇದೆ. ಇಲ್ಲ ನಿಮ್ಗೆ ಟೈಮ್ ಸಿಕ್ತಂದ್ರ ಸೊ ಈ ರೀತಿ ನೀವ್ ಏನ್ ಮಾಡ್ಬೋದಪ್ಪ ಅಂದ್ರ ಗೆಸ್ ಮಾಡಬಹುದು. ನೆನ್ಪಿಟ್ಕೊಳ್ಳಿ. ರೈಟ್, ಸೊ ಗಮನಿಸಬೇಕು. ದಿನ ಒಂದೊಂದರ 20 ಟಾಪಿಕ್ ಕಂಪ್ಲೀಟ್ ಆಗ್ತಾ ಇದಾವೆ. ರೈಟ್, ಸೊ 20 ಟಾಪಿಕ್ ಅಂದ್ರೆ ಕನ್ನಡದಾಗ ಒಂದ್ 10 ಟಾಪಿಕ್, ಇಂಗ್ಲಿಷ್ ನಾಗ ಒಂದ್ 10 ಟಾಪಿಕ್ ಅಂದ್ರೆ ಆಲ್ಮೋಸ್ಟ್ ಕವರ್ ಆಗಿಬಿಡ್ತಾ ಇದೆ. ಸೈಕಾಲಜಿದಾಗ ಒಂದ್ 10 ಟಾಪಿಕ್ ಕವರ್ ಆಗ್ತಾ ಇದೆ. ಎಕ್ಸ್ಟ್ರಾ ಟೈಮ್ ಏನ್ ಉಳಿತದಲ್ಲ ಅಲ್ಲಿ ನಿಮ್ಗೆ ನೋಡ್ರಿ, ಯಾಕಂದ್ರೆ ಮ್ಯಾಥ್ಸ್ ಮತ್ತು ಸೈನ್ಸ್ ಗಳಲ್ಲಿ ಎಕ್ಸ್ಟ್ರಾ ಟಾಪಿಕ್ ಗಳು ಬರ್ತಾ ಇದಾವೆ, ಎಸ್ ನಲ್ಲಿ ಎಕ್ಸ್ಟ್ರಾ ಟಾಪಿಕ್ ಗಳು ಬರ್ತಾ ಇದಾವೆ. ನಿಮ್ಮ ಪ್ಲಾನ್ ಏನಾಗಿರ್ಲಿಪ್ಪ ಆತರ ಪ್ರತಿದಿನ ಓದುವಂತ ಕೆಲಸ ಇರ್ಲಿ. ರೈಟ್, ಪ್ರತಿದಿನ ನೋಡಿ ಆಳವಾದ ಅಭ್ಯಾಸ ಆಗಲೇಬೇಕಾಗ್ತೈತಿ. ಇಲ್ಲಿ ನೆನ್ಪಿಟ್ಕೋರಿ. ಹೌದಾ. ಸೊ ಎಲ್ಲಾ ವಿಷಯಗಳಲ್ಲಿ ನಾವು ಟಚ್ ಇದ್ದಿದ್ದೆ ಆದ್ರೆ ಖಂಡಿತವಾಗಿ ಏನಂತಪ್ಪ ಅಂದ್ರೆ ಸ್ಕೋರ್ ಅನ್ನ ನೀವು ಅನ್ಕೊಂಡಿಕ್ಕಿಂತವೇ ಏನ್ ಮಾಡ್ಬೋದು ಹೆಚ್ಚಿಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಬಟ್ ನಿಮ್ ಸಬ್ಜೆಕ್ಟ್ ಗಳನ್ನ ಬಿಟ್ಕೊಡ್ಲಿಕ್ಕೆ ಹೋಗಬೇಡಿ. ಸೈನ್ಸ್ ಬ್ಯಾಕ್ ಗ್ರೌಂಡ್ ಇದ್ದವರು ಸೈನ್ಸ್ ಸಬ್ಜೆಕ್ಟ್ ಗಳನ್ನ ಬಿಟ್ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ಮ್ಯಾಥ್ಸ್ ಸೈನ್ಸ್ ಜೊತೆಗೆ ಆರ್ಟ್ಸ್ ಸೆಕ್ಷನ್ ಇದ್ದವರು ಎಸ್ ಸಬ್ಜೆಕ್ಟ್ ಅನ್ನ ಬಿಟ್ಕೊಡ್ಲಿಕ್ಕೆ ಹೋಗಬೇಡಿ. ನೀವು ಅಲ್ಲಿ ಏನಾದ್ರೂ ಕಡಿಮೆ ಅಂಕಗಳನ್ನ ತೆಗೆದಿದ್ದೆ ಆದ್ರೆ ಬಹಳಷ್ಟು ಟಿ ಅರ್ಹತೆ ಮೇಲೆ ಬಹಳಷ್ಟು ಪರಿಣಾಮ ಬೀರ್ತಾ ಇದೆ. ನೆನ್ಪಿಟ್ಕೊಳ್ಳಿ. ಹಾಗಾಗಿ ನಿಮ್ಮ ಸಬ್ಜೆಕ್ಟ್ ನಲ್ಲಿ ನೀವು ಸ್ಟ್ಯಾಂಡ್ ಇರ್ಲೇಬೇಕಾಗ್ತೈತಿ. ಸೊ ನೆನ್ಪಿಟ್ಕೊಳ್ಳಿ. ರೈಟ್, ಸೊ ಇದ್ರ ಜೊತೆಗೆ ನಾನ್ ಹೇಳ್ತಾ ಇದ್ದೇನೆ ಗಮನಿಸಬೇಕು ಆಳವಾದ ಅಭ್ಯಾಸ. ನೋಡ್ರಿ ಕೆಲವೊಮ್ಮೆ ಏನಾಗ್ತದಪ್ಪ ಅಂದ್ರ ಸರ್ ಟೈಮ್ ಬಹಳ ಶಾರ್ಟ್ ಅದ ರೀ, ಎಲ್ಲಾ ನೋಟ್ಸ್ ಕಂಪ್ಲೀಟ್ ಆಗಂಗಿಲ್ಲ. ಸೊ ನಾನ್ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಸೊ ರೀಡ್ ಮಾಡ್ರಿ ಅಂತ ಇದ್ದೇನೆ, ಓದ್ರಿ ಅಂತ ಇದ್ದೇನೆ ಅಷ್ಟೇ. ಓದ್ರಿ, ಪ್ರಾಕ್ಟೀಸ್ ಮಾಡ್ರಿ, ಓದ್ರಿ. ಗಣಿತ, ವಿಜ್ಞಾನ, ಅಥವಾ ಯಾವ್ದಾದ್ರು ಕೆಲವೊಂದು ಅಂಶಗಳು ನಿಮಗೇನಾದ್ರು ಕನ್ಫ್ಯೂಷನ್ ಇದ್ದು ಅಂದ್ರ ಆ ಕನ್ಫ್ಯೂಷನ್ ಗೊಂದಲ ಇದ್ದು ಅಂದ್ರ ಸೊ ಸಮಸ್ಯೆಗಳು ಇದ್ದು ಅಂದ್ರ ಅವುಗಳನ್ನ ನೋಟ್ ಮಾಡ್ಕೋರಿ. ಶಾರ್ಟ್ ನೋಟ್ ಮಾಡ್ರಿ ಅಥವಾ ಮಾರ್ಕ್ ಮಾಡ್ರಿ.
ಯಾಕಂದ್ರೆ ನಮಗ ಮುಂದಿನ ಹಂತಕ್ಕೆ ಬೇಕಾಗ್ತಾವೆ, ಯಾವ ನಿಮ್ಗೆ ಕನ್ಫ್ಯೂಷನ್ ಆಗ್ತಿರ್ತಾವೆ, ಯಾವ್ದು ನಿಮಗೆ ಇಂಪಾರ್ಟೆಂಟ್ ನೋಡಿ. ಗೊಂದಲ ಇರ್ತಕ್ಕಂತ ಅಂಶಗಳನ್ನ ನೋಟ್ ಮಾಡ್ಕೋರಿ, ಅಥವಾ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಅಂಶ ಇದ್ದು ಅಂದ್ರೆ ಅವುಗಳನ್ನ ಏನ್ ಮಾಡ್ಕೋರಿ, ನೋಟ್ ಮಾಡ್ಕೋರಿ. ನೋಡಿ, ನಿಮಗೆ ಗೊಂದಲ ಇರ್ತಕ್ಕಂತ ಅಂಶಗಳನ್ನ ನೋಟ್ ಮಾಡ್ಕೋರಿ, ಇಲ್ಲ ನಿಮಗೆ ಇಂಪಾರ್ಟೆಂಟ್ ಇರ್ತಕ್ಕಂತ ಅಂಶಗಳನ್ನ ನೋಟ್ ಮಾಡ್ಕೋರಿ. ಯಾಕೆಂದ್ರೆ ಅವು ನಮ್ ಮುಂದಿನ ಒಂದು ಹಂತಕ್ಕೆ ಬೇಕಾಗ್ತಾ ಇದ್ದಾವೆ, ನೆನ್ಪಿಟ್ಕೊಳ್ಳಿ. ಬಟ್ ಪ್ರತಿದಿನ ನೀವು ಎರಡೇ ಟಾಪಿಕ್ ಆರಾಮಾಗಿ ಮುಗಿಸ್ಬೋದು. ಯಾಕ ಆಲ್ರೆಡಿ ಕೆಲವ್ರು ಮುಗಿಸಿದಿರಿ, ಈಗ ತಲೆ ಕೆಡಿಸುವ ಅವಶ್ಯಕತೆನೇ ಇಲ್ಲ. ನೀವ್ ಏನ್ ಮಾಡ್ಬೇಕಾಗಿದೆ, ಕೆಲವೊಬ್ರಿಗೆ ರಿವಿಷನ್ ಮಾಡಿದ್ರು ಮುಗಿತು. ಯಾಕಂದ್ರೆ ಕೆಲವೊಂದ್ ಕಡೆ ಈಗಾಗಲೇ ಎಲ್ಲ ಸ್ಟಡಿ ಮಾಡಿದಿರಿ, ಇನ್ನೊಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಇದಾವೆ, ಅವುಗಳನ್ನ ಕಂಪ್ಲೀಟ್ ಮಾಡ್ರಿ ಅಂದ್ರೆ ಮುಗಿದ ಹೋಯ್ತು ನಿಮ್ಗೆ. ಹೌದಾ? ಸೊ ಹಾಗಾಗಿ ಇಂಪಾರ್ಟೆಂಟ್ ಇದ್ದದನ್ನ ನೋಟ್ ಮಾಡ್ಕೋರಿ. ಗೊಂದಲ ಅನ್ಸಿತ್ತು ಅವ್ರಿಗೆ ಇವ್ರಿಗೆಲ್ಲ, ನಿಮಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅದ್ರ ಮೇಲೆ, ಇದು ಎಕ್ಸಾಮ್ ಬರ್ಬೋದೇನಾದ್ರು ಅನ್ಸಿತ್ತಂದ್ರೆ ಅವುಗಳನ್ನ ಮಾರ್ಕ್ ಮಾಡ್ಕೋರಿ, ಅವುಗಳನ್ನ ಮುಂದಿನ ಹಂತಕ್ಕೆ ರಿವಿಷನ್ ಮಾಡ್ಬೇಕಾಗ್ತೈತಿ, ನೆನ್ಪಿಟ್ಕೋರಿ. ಆಯ್ತಾ? ಸೊ ಇದರ ಜೊತೆಗೆ ಏನ್ ಮಾಡ್ರಂದ್ರ, ಪ್ರತಿದಿನ ಒಂದು ಟೆಸ್ಟ್ ಅನ್ನ ಪ್ರತಿದಿನ ಒಂದು ಟೆಸ್ಟ್ ಅನ್ನ ಏನ್ ಮಾಡ್ರಿ, ಬಿಡಿಸುವಂತ ಪ್ರಯತ್ನ ಮಾಡ್ರಿ. ಒಂದು ಟೆಸ್ಟ್ ಅನ್ನ, ಯಾವುದೇ ಒಂದು ಟೆಸ್ಟ್ ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ಆಗಿರ್ಬೋದು, ಅಥವಾ ಟೋಟಲ್ ಓವರ್ ಆಲ್ ಆಗಿರ್ಬೋದು, ಅಥವಾ ಸುಮ್ನೆ ಅಲ್ಲಿ ಇಲ್ಲಿ ಬಗ್ಗೆ ತಲೆ ಕೆಡ್ಸ್ಕೊಕ್ ಹೋಗ್ಬೇಡ್ರಿ. ನಿಮ್ಗೆ ಗೊತ್ತಿರ್ಬೇಕು, ಇಲ್ಲಿ ಹೆಸರುಗಳು ಬೇರೆ ಇರ್ತದವೆ. ಇಂಪಾರ್ಟೆಂಟ್ ಟೆಸ್ಟ್, ಕಂಪಲ್ಸರಿ, ಗ್ಯಾರಂಟಿ, 100%, 360, ತಲೆ ಕೆಡ್ಸ್ಕೊಕ್ ಹೋಗ್ಬೇಡ್ರಿ. ಎಲ್ಲಾ ಎಕ್ಸಾಮ್ಗಳೇ ಬೇರೆ, ನಮ್ ಶಿಕ್ಷಕರ ಪರೀಕ್ಷೆಗಳೇ ಬೇರೆ ಆಗಿರ್ತದವೆ, ನೆನ್ಪಿಟ್ಕೊರಿ. ಇಲ್ಲಿ ಶಿಕ್ಷಕರ ಪರೀಕ್ಷೆ ಅಂದ್ರೆ ಏನಾಗಿರ್ತದೆ, ಶಿಕ್ಷಕರನ್ನ ಏನ್ ಮಾಡ್ಬೇಕಾಗಿದೆ, ಇಲ್ಲಿ ಮೌಲ್ಯಮಾಪನ ಮಾಡ್ಬೇಕಾಗಿದೆ, ನೆನ್ಪಿಟ್ಟುಕೊಳ್ಳಿ. ರೈಟ್? ಹಾಗಾಗಿ ಶಿಕ್ಷಕರ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಇರ್ತಾವ ಹೊರತು ವಿದ್ಯಾರ್ಥಿಗಳ ಮೌಲ್ಯಮಾಪನಕ್ಕೆ ಇರ್ತಕ್ಕಂಥ ಪ್ರಶ್ನೆಗಳಲ್ಲಿ ಬಹಳಷ್ಟು ಇರುವುದಿಲ್ಲ. ಅದು ತಾವಿದನ್ನ ಗಮನದಲ್ಲಿ ಇಟ್ಲೇಬೇಕಾಗ್ತೈತಿ, ನೆನ್ಪಿಟ್ಟುಕೊಳ್ಳಿ. ಆಯ್ತಾ? ಸೊ ಬಹಳಷ್ಟು ಗೊಂದಲಕ್ಕೆ ಒಳಗಾಗದೆ, ಸೊ ನಿಮ್ಮ ಸ್ಟಡಿ ಕಡೆಗೆ ಏನಾಗಿರ್ಲಿ ಗಮನ ಇರ್ಲಿ ಅನ್ನೋದೇ ನಮ್ಮ ಒಂದು ಆಶೆ ಇದೆ, ನೆನ್ಪಿರ್ಲಿ. ರೈಟ್? ಸೊ ಇಲ್ಲಿ ಪ್ರತಿದಿನ ನೀವು ವಿಷಯವಾರು ಹಂಚಿಕೆ ಆಗಿದೆ, ಆಲ್ರೆಡಿ ಸ್ಟಡಿ ಮಾಡ್ತಾ ಇದ್ರೆ ಯಾವುದೇ ತೊಂದರೆ ಇಲ್ಲ, ಯಾರಿಗೂ ತಲೆ ಕೆಡಿಸೋಂಗಿಲ್ಲ. ಸುಮಾರು 20 ದಿನಗಳು ಆರಾಮಾಗಿ ನೀವೇನ್ ಮಾಡುದು, ಈ ರೀತಿ ಸ್ಟಡಿ ಮಾಡ್ಬೋದು. ನಿಮ್ ಟೈಮ್ ಅನ್ನ ನೀವೇನ್ ಮಾಡ್ರಿ, ಮೇಂಟೈನ್ ಮಾಡ್ಕೊಂಡ ನೀವು ಓದ್ಲೇಬೇಕಾಗೈತಿ. ಇದು ಚಾಲೆಂಜ್ ಆಗಿದೆ. ಇದು ನಿಮ್ಮ ಒಂದು ಸ್ಕೋರ್ ಅನ್ನ ಹೆಚ್ಚಿಗೆ ಮಾಡ್ತಕ್ಕಂತ ದಿನಗಳು, ನೆನ್ಪಿಟ್ಕೋರಿ. ಇದು ನಿಮ್ ಸ್ಕೋರ್ ಅನ್ನ ಹೆಚ್ಚಿಗೆ ಮಾಡ್ತಕ್ಕಂತ ದಿನಗಳದಾವೆ, ನೆನ್ಪಿಟ್ಕೋರಿ. ರೈಟ್? ಸೊ ಹಾಗಾಗಿ ಈ ಒಂದು 20 ದಿನಗಳು ಏನದಾವಲ್ರಿ, ಇದು ಬಹಳ ಇಂಪಾರ್ಟೆಂಟ್ ಇದಾವೆ, ನಿಮ್ಗೆ ಗೊತ್ತಿರ್ಬೇಕಾಗ್ತಾ ಇದೆ. ರೈಟ್? ಸೊ ಹಾಗಾಗಿ ಇಲ್ಲಿ ನೀವು ಕಷ್ಟ ಪಟ್ಟಿದ್ದೆ, ಪ್ರಯತ್ನ ಪಟ್ಟಿದ್ದೆ ಆದ್ರೆ ಖಂಡಿತ ನಿಮ್ ಎಕ್ಸಾಮ್ ಏನಾಗ್ತದೆ, ಸುಲಭವಾಗಿ ಆಗ್ತಾ ಇದೆ. ಬನ್ನಿ, ಇದಾದ ನಂತರ ನೆಕ್ಸ್ಟ್ ಮುಂದಿನ ದಿನಗಳನ್ನ ನೋಡಿದ್ರೆ, ಮುಂದಿನ 10 ದಿನಗಳು ಬಹಳ ಇಂಟ್ರೆಸ್ಟಿಂಗ್ ಇದೆ ಸ್ನೇಹಿತರೆ. ಈಗಾಗಲೇ ನೀವು ಓದಿದ್ದೀರಿ, ಎಲ್ಲಾ ಟಾಪಿಕ್ ಗಳನ್ನ ಚರ್ಚೆ ಮಾಡಿದಿರಿ, ಡಿಸ್ಕಸ್ ಮಾಡಿದಿರಿ, ರೀಡ್ ಮಾಡಿದಿರಿ. ಮುಂದಿನ ಹಂತ ಏನಪ್ಪಾ ಅಂದ್ರ, ಆಲ್ರೆಡಿ ನಿಮ್ ಕಡೆ ಬುಕ್ಸ್ ಇದಾವೆ ಈಗಾಗಲೇ. ರೈಟ್? ಸೊ ಅದ್ರಲ್ಲಿ ಟಾಪಿಕ್ ಅನ್ನು ಬರ್ದಿದ್ದೀರಾ, ಯಾವ್ದು ಇಂಪಾರ್ಟೆಂಟ್ ಅನ್ನೋದು ಬರ್ದಿದ್ದೀರಾ, ಯಾವ್ದು ಗೊಂದಲ ಇದೆ ಅನ್ನೋದನ್ನು ಮಾರ್ಕ್ ಮಾಡತ್ತೆ ನಾನು ಹೇಳಿದ್ದೆ. ಸೊ ಅವುಗಳನ್ನ ನಿವಾರಣೆ ಮಾಡ್ತಕ್ಕಂತ ಒಂದು ಸಮಯ ಇದು. 10 ದಿನಗಳಲ್ಲಿ ಏನಾಗ್ತದಪ್ಪ ಅಂದ್ರ, ಅನುಮಾನ ನಿವಾರಣೆ. ನೋಡಿ, ನಿಮಗ ಏನಾದ್ರೂ ಗೊಂದಲ ಇರ್ತಕ್ಕಂತ ವಿಷಯ ಅಥವಾ ಕಠಿಣ ಇರ್ತಕ್ಕಂತ ವಿಷಯಗಳು ಮಾರ್ಕ್ ಮಾಡತ್ ಹೇಳ್ತೀನಿ ನಾನು. ಯಾವ್ದು ಕೆಲವೊಂದು ಸೂತ್ರಗಳು ಬರೋದಿಲ್ಲ, ಕೆಲವೊಂದು ಲೆಕ್ಕಗಳು ನಮಗ್ ಬರೋದಿಲ್ಲ. ರೈಟ್? ಕೆಲವೊಂದು ನೆನಪು ಉಳಿಯಂಗಿಲ್ಲ. ಆಯ್ತಾ? ಗೊಂದಲ ಇರ್ತಕ್ಕಂತ, ಕಠಿಣವಾಗಿರ್ತಕ್ಕಂತ, ಪ್ರಮುಖವಾಗಿರ್ತಕ್ಕಂತ ಅಂಶಗಳು. ರೈಟ್? ಅಥವಾ ನೆಕ್ಸ್ಟ್ ಕಠಿಣ ಆಗಿರ್ಬೋದು, ಪ್ರಮುಖ ಆಗಿರ್ಬೋದು, ಗೊಂದಲ ಆಗಿರ್ಬೋದು, ಅಥವಾ ಸೂತ್ರಗಳಾಗಿರ್ಬೋದು. ರೈಟ್? ಸೂತ್ರಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತಾವ ನಮ್ಗೆ ಇವಾಗ. ನೋಡಿ, ಕ್ಲಿಯರ್? ಸೊ ಅವುಗಳನ್ನ ಮಾರ್ಕ್ ಮಾಡೋದಿಲ್ಲ, ಸೊ ಅವುಗಳನ್ನ ನಿವಾರಣೆ ಮಾಡ್ಬೇಕಾಗೈತೆ. ಇಟ್ ಮೀನ್ಸ್ ಇಲ್ಲಿ ಪ್ರತಿದಿನ 3 4 ಟಾಪಿಕ್ ಅಥವಾ ಎರಡೇ ಟಾಪಿಕ್ ಚರ್ಚೆ ಮಾಡಿದ್ದೆ ಆದ್ರೆ ಖಂಡಿತವಾಗಿಯೂ ಸಹಿತ ನಿಮ್ಗೆ ಏನಾಗ್ತದಪ್ಪ ಅಂದ್ರ, ಎಲ್ಲಾ ಅಂಶಗಳು ನಿವಾರಣೆ ಆದಿದ್ರೆ ಖಂಡಿತ ಇದ್ರ ಜೊತೆಗೆ ಏನಾಗ್ತದೆ, ರಿವಿಷನ್ ಸಹಿತ ಆಗಿರ್ತೈತೆ, ನೆನ್ಪಿಟ್ಕೊ. ಯಾಕ, ಇವುಗಳ ಬಗ್ಗೆ ನೀವು ಸ್ಟಡಿ ಮಾಡಿದ್ದೆ ಆದ್ರೆ ಖಂಡಿತ ಆ ಟಾಪಿಕ್ ಬಗ್ಗೆ ಚರ್ಚೆ ಆಗಿರ್ತದ. ಅದರಿಂದ ನಿಮ್ಮ ಒಂದು ಸ್ಟಡಿ ಏನಾಗಿರ್ತದೆ, ರಿವಿಷನ್ ಆಗಿರ್ತಾ ಇದೆ. ನೋಡಿ, ಗೊತ್ತಲೆಲ್ಲ ಆರಾಮಾಗಿ ನಾವು ಏನ್ ಮಾಡ್ಬೋದು, ಗೆಸ್ ಮಾಡ್ಬೋದು ಇಲ್ಲಿ. ಪ್ರತಿದಿನ 2 ರಿಂದ 3 ಟಾಪಿಕ್ ಅನ್ನ ಕವರ್ ಮಾಡಿ 10 ದಿನಗಳದ ನಮಗಿಲ್ಲಿ. ನೋಡಿ, ಫಸ್ಟ್ 5 ದಿನ ಬರೀ ಪ್ರಿಪರೇಷನ್ ಮಾಡ್ಕೋರಿ, 20 ದಿನಗಳು ಸ್ಟಡಿ ಮಾಡ್ರಿ, 10 ದಿನ ರಿವಿಷನ್ ಮಾಡ್ರಿ, ಜೊತೆಗೆ ಡೌಟ್ ಗಳನ್ನ ಕ್ಲಿಯರ್ ಮಾಡ್ಕೋರಿ, ತಲೆ ಕೆಡ್ಸ್ಕೊಕ್ ಹೋಗ್ಬೇಡಿ ಇಲ್ಲಿ. ರೈಟ್? ಇದು ನಿರಂತರವಾಗಿರ್ಬೇಕಾಗ್ತದೆ. ಸೊ ಇದನ್ನೇನಾದ್ರು ನೀವು ತಪ್ಪಿರಂದ್ರ, ರಿವಿಷನ್ ಏನಾದ್ರು ತಪ್ಪಿರಂದ್ರ ಇಲ್ಲಿ ಏನಾಗ್ತದೆ ಹೇಳ್ರಿ, ನಿಮ್ಮ ಸ್ಟಡಿಗೆ ಏನಾಗ್ತದೆ, ಬಹಳಷ್ಟು ಹೊಡೆತ ಬೀಳ್ತಕ್ಕಂತ ಸಾಧ್ಯತೆ ಇರ್ತಾ ಇದೆ, ನೆನ್ಪಿಟ್ಕೋರಿ. ನೋಡಿ, ಇಲ್ಲಿ ಸೂತ್ರಗಳನ್ನ ಮಾಡ್ಕೋರಿ. ಎಲ್ಲಕ್ಕಿಂತ ಹೆಚ್ಚಾಗಿ ರಿವಿಷನ್ ಅಥವಾ ಪುನರಾವಲೋಕನದಲ್ಲ. ಸೊ ಇಲ್ಲಿ ಎಕ್ಸಾಮ್ ಗಳನ್ನ ಅಟೆಂಡ್ ಮಾಡ್ರಿ, ಕ್ವಶನ್ಸ್ ಪೇಪರ್ ಗಳನ್ನ ಬಿಡಿಸ್ರಿ, ಹಳೆಯ ಕ್ವಶನ್ ಪೇಪರ್ ಗಳನ್ನ ಇಲ್ಲಿ ಬಿಡ್ಸಕ್ ಶುರು ಮಾಡ್ರಿ. ಕ್ವಶನ್ ಪೇಪರ್ ಮಾಡೆಲ್ ಮಾದರಿ ಪ್ರಶ್ನೆಗಳನ್ನ ಇಲ್ಲಿ ಬಿಡ್ಸಕ್ ಶುರು ಮಾಡ್ರಿ. ಸ್ಟಾರ್ಟ್ ಬಿಡಿಸಿರೋ ಉಪಯೋಗ ಇಲ್ಲ ಅದು. ಯಾಕಂದ್ರೆ ನೀವು ಓದೇ ಇಲ್ಲ, ರಿವಿಷನ್ ಇಲ್ಲ, ಸುಮ್ಮ ವೇಸ್ಟ್ ಆಗಿ ಬಿಡ್ತಾ ಇದೆ ಅದು. ಎಲ್ಲರೂ ಏನ್ ಮಾಡ್ತಾರೆ, ಸ್ಟಾರ್ಟಿಂಗ್ ಬಿಡಿಸ್ಲಿಕ್ಕೆ ಹೋಗ್ಬಿಡ್ತಾರೆ. ಅದರಿಂದಲ್ಲ, ಫಸ್ಟ್ ಸ್ಟಾರ್ಟಿಂಗ್ ಪೂರ್ವ ತಯಾರಿ ಎಂತ ಕ್ವಶನ್ ಗಳು ಬರ್ತಾವ್ ನೋಡ್ರಿ, ಬಟ್ ಬಿಡಿಸ್ಲಿಕ್ಕೆ ಹೋಗ್ಬೇಡ್ರಿ.
ಸ್ಟಾರ್ಟಿಂಗ್ ಪ್ರಶ್ನೆ ಪೂರ್ವ ತಯಾರಿಯಲ್ಲಿ ಪ್ರಶ್ನೆಗಳು ಯಾವ ರೀತಿ ರಚನೆ ಇದೆ ಅಂತ ನಾನು ಹೇಳಿದೆ. ಯಾವ ರೀತಿ ಪ್ರಶ್ನೆ ಬರ್ತಾವ ಅನ್ನೋದು ನಮ್ಗೆ ಕನ್ಫರ್ಮ್ ಇರಬೇಕು. ಬಟ್ ಸ್ಟಡಿ ಮಾಡ್ರಿ, ರಿವಿಷನ್ ಮಾಡ್ರಿ, ರಿವಿಷನ್ ಆದ ಕೂಡಲೇ ಹಳೆ ಪ್ರಶ್ನೆ ಪತ್ರಿಕೆಗಳು, ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ರಿ. ಇದು ನಿಮ್ಮ ಕಲಿಕೆಯನ್ನ ಗಟ್ಟಿತನ ಮಾಡ್ತಾ ಇದೆ, ನೆನ್ಪಿಟ್ಕೋರಿ. ಆಯ್ತಾ? ಗೊತ್ತಿಲ್ಲದಿದ್ದಾಗ ಕ್ವಶನ್ ಪೇಪರ್ ಬಿಡಿಸಿರೋದು ಏನು ಯೂಸ್ ಇಲ್ಲ, ಯಾವುದೇ ವೇಸ್ಟ್ ಆಗೋದಿಲ್ಲ, ಯೂಸ್ ಆಗೋದಿಲ್ಲ ರೀ ಅದು. ರೈಟ್? ಹಾಗಾಗಿ ಫಸ್ಟ್ ನಾವು ಪ್ರಿಪರೇಷನ್ ಮಾಡೋಣ, ಫಸ್ಟ್ ಪರ್ಫೆಕ್ಟ್ ಆಗೋಣ, ನಮ್ಮ ಕಲಿಕೆಯನ್ನು ದೃಢೀಕರಣ ಮಾಡುವ ಸಲುವಾಗಿ ಆಮೇಲೆ ಮಾದರಿ ಮತ್ತು ಹಳೆ ಪ್ರಶ್ನೆಗಳನ್ನ ಬಿಡಿಸೋಣ. ತನಕ ಬಿಡಿಸೋದು ಬೇಡ. ಸ್ಟಾರ್ಟಿಂಗ್ ಪೂರ್ವ ತಯಾರಿಯಲ್ಲಿ ನೀವೇನ್ ಮಾಡ್ರಿ, ಕ್ವಶನ್ ಪೇಪರ್ ಗಳನ್ನ ನೋಡ್ರಿ ಅಂತಂದು ಹೇಳಿದೆ. ನಿಮ್ಗೆ ಇನ್ನೊಂದು ವಿಶೇಷ ಗೊತ್ತಿರ್ಬೇಕು, ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗಾಗಿನ ಒಂದು ಹೊಸ ಟೆಕ್ಸ್ಟ್ ಬುಕ್ ಅಥವಾ ನಮ್ದೊಂದು ನೋಟ್ಸ್ ಏನಾಗೈತಪ್ಪ ಅಂದ್ರೆ ಬರ್ತಾ ಇದೆ ಪುಸ್ತಕ ರೂಪದಲ್ಲಿ. ಸೂಪರ್ ಟಿಇಟಿ ಫಾರ್ ಸೈನ್ಸ್ ಮತ್ತು ಮ್ಯಾಥ್ಸ್ ವಿದ್ಯಾರ್ಥಿಗಳಿಗಾಗಿ ಮಾತ್ರ. ಸೂಪರ್ ಟಿಇಟಿ ಅನ್ನೋದು ಸೈನ್ಸ್ ಮತ್ತು ಮ್ಯಾಥ್ಸ್ ವಿದ್ಯಾರ್ಥಿಗಳಿಗೆ ಬರ್ತಾ ಇದೆ. ಈ ಬರೋ ರವಿವಾರ ಮೀನ್ಸ್ 26ನೇ ತಾರೀಕು ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ನಮ್ಗೆ ಅವೈಲೇಬಲ್ ಆಗ್ತಾ ಇದೆ. ಅದು 26/10 ನಿಮ್ಗೆ ಸಿಗ್ತಾ ಇದೆ ಸ್ನೇಹಿತರೆ. ಬೇಕಾದರೂ ವಾಟ್ಸ್ಆಪ್ ಮೆಸೇಜ್ ಮಾಡೋದ್ರ ಮೂಲಕ ನಿಮ್ಮ ಒಂದು ಬುಕ್ ಅನ್ನ ಕನ್ಫರ್ಮ್ ಮಾಡ್ಕೋಬಹುದು. ಸೊ ವೆರಿ ಇಂಟ್ರೆಸ್ಟಿಂಗ್ ಇದೆ. ಸುಮಾರು 9 ವರ್ಷದ ಪೇಪರ್ 1 ಗಣಿತದ, 9 ವರ್ಷದ ಪೇಪರ್ 2 ಗಣಿತದ, ಒಟ್ಟು ಗಣಿತದ 18 ಪ್ರಶ್ನೆ ಪತ್ರಿಕೆಗಳ ಸಂಪೂರ್ಣ ವಿಶ್ಲೇಷಣೆ ಇರ್ತಾ ಇದೆ. ಜೊತೆಗೆ ಗಣಿತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಪೇಪರ್ 1 ಪೇಪರ್ 2 ಅವು ಸಹಿತ ಸಂಪೂರ್ಣ ವಿಶ್ಲೇಷಣೆ ಇರ್ತಾ ಇದೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರ 12 ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆಗಳು, 12 ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆಗಳು. ಮುಗಿತರ್ಲಿಕ್ಕೆ ಹೋಗಬೇಡಿ ನೋಡಿ. ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಸುಮ್ಮನೆ ಬುಕ್ ಆಗಿಲ್ಲ ಅದು. ಸೂಪರ್ ಟಿಟಿ ಅನ್ನುವಂತ ಬುಕ್ ಬರೋ ರವಿವಾರ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ನಮ್ಗೆ ಅವೈಲೇಬಲ್ ಆಗ್ತಾ ಇದೆ. ಸೊ ನಿಮ್ಮ ಟಿಟಿಗೆ ಹೇಳಿ ಮಾಡಿಸಿದ್ದು ಪೇಪರ್ 1 ಆಗಿರ್ಬೋದು, ಪೇಪರ್ 2 ಜೊತೆಗೆ GPS ಸಹಿತ ಆಗ್ತದೆ ನೋಡಿ. ಗಣಿತದ 18 ಪ್ರಶ್ನೆಗಳು, ವಿಜ್ಞಾನದ 18, ಗಣಿತದ 12 ಮಾದರಿ, ವಿಜ್ಞಾನದ 12 ಮಾದರಿ, ಜೊತೆಗೆ ಗಣಿತದ 10 ಮೆಥಡಾಲಜಿ ಪ್ರಶ್ನೆ ಪತ್ರಿಕೆಗಳು, ವಿಜ್ಞಾನದ 15 ಮೆಥಡಾಲಜಿ ಪ್ರಶ್ನೆಗಳು. ಇಷ್ಟೆಲ್ಲಾ ಪ್ರಶ್ನೆ ಪತ್ರಿಕೆಗಳು ಅದರಲ್ಲಿ ಇದಾವೆ. ಎಲ್ಲಿ ಬರ್ತಕ್ಕಂಥ ಬುಕ್ನಲ್ಲಿ ನಿಮ್ಮ ಟಿಇಟಿಗೆ ಒಂದು ಬೂಸ್ಟರ್ ಆಗಿರ್ತಾ ಇದೆ. ಸೊ ಮಿಸ್ ಮಾಡ್ಕೊಕ್ ಹೋಗಬೇಡಿ, ಯಾರಿಗೂ ಹೇಳಲಿಕ್ಕೆ ಹೋಗಬೇಡಿ. ರೈಟ್? ಸೊ ಬೇರೆ ಬೇರೆ ಪುಸ್ತಕಗಳನ್ನ ತಗೋಬೋದಾಗಿ ಒಮ್ಮೆ ತೆಗೆದುಕೊಂಡು ನೋಡಿ, ನಿಮ್ಗೆ ಗೊತ್ತಾಗ್ತಾ ಇದೆ ನಮ್ಮ ಪುಸ್ತಕ ಯಾವ ರೀತಿ ಇದೆ. ಆಲ್ರೆಡಿ ನಮ್ಮ ಪುಸ್ತಕವನ್ನು ಬಹಳಷ್ಟು ಬೆಳೆಸಿದಿರಿ, ಸೂಪರ್ 6 ಅನ್ನುವಂತ ಬುಕ್. ಹಾಗಾಗಿ ಇದು ಸೂಪರ್ ಟಿಇಟಿ ಅನ್ನುವಂತ ಪುಸ್ತಕ ನಿಮ್ಗೆ ಬರೋ ರವಿವಾರದಿಂದ ಅವೈಲೇಬಲ್ ಮಾಡ್ತಾ ಇದ್ದಾವೆ ನಾವು. ರೈಟ್? ಓಕೆ. ಸೊ ಅನುಮಾನ ನಿವಾರಣೆ ಮತ್ತು ಪುನರಾವಲೋಕನದಲ್ಲಿ ಇಲ್ಲಿ ನೀವೇನ್ ಮಾಡ್ಬೇಕು, ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಲೇಬೇಕಾದೈತಿ. ಸೊ ನೆನ್ಪಿಟ್ಕೋರಿ. ಓಕೆ. ಎಸ್. ಇದಾದ ನಂತರ ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡೇ. ಸೊ ದಟ್ ಈಸ್ ಯಾವ್ದಪ್ಪ ಅಂದ್ರೆ ಮುಂದಿನ 36ರಿಂದ 45 ದಿನಗಳು ಅತಿ ಪ್ರಮುಖ ಹಂತ. ಇನ್ನ 10 ದಿನ ಇದಾವೆ. ನೀವು ಬೇಕಾದ್ರೆ ನೋಡಿ, ನಿಮ್ಗೆ ಅಡ್ಜಸ್ಟ್ ಆದಂಗ ಮಾಡ್ಬೋದು. ನಾನ್ ನಿಮ್ಗೆ ಒಂದು ಕ್ಲಾರಿಟಿ ಕೊಡ್ತಾ ಇದ್ದೇನೆ ಅಷ್ಟೇ. ಇಲ್ಲಿ ನೋಡಿ, ಅತಿ ಪ್ರಮುಖವಾದಂತಹ ಹಂತ ಅದನ್ನು ಕರಿತಾ ಇದ್ದಾರೆ. ಇದನ್ನ ಯಾವ್ದನ್ನ, ಕೊನೆಯ 10 ದಿನಗಳು ಅದನ್ನು ಕರಿತಾ ಇದ್ದಾವೆ. ಯಾಕೆ ಇಂಪಾರ್ಟೆಂಟ್ ಅಂದ್ರ, ಸೊ ಇಲ್ಲಿ ನಿಮಗೆ ಏನಾಗಿರ್ತದೆ ನೋಡಿ, ಆಲ್ರೆಡಿ ನಾನು ಹೇಳಿದ್ದೇನೆ ಕ್ವಶನ್ ಪೇಪರ್ ಗಳನ್ನ ಏನ್ ಮಾಡ್ರಿ, ಪ್ರಾಕ್ಟೀಸ್ ಮಾಡ್ರಿ. ಒಂದೇದು ರೈಟ್, ಇದು ಮಾಡ್ತಾನೆ ಇರ್ಬೇಕು ಪ್ರತಿದಿನ. ನಾನು ಆಲ್ರೆಡಿ ಹೇಳಿದ್ದೇನೆ ಕ್ವಶನ್ ಪೇಪರ್ ಗಳನ್ನ ಪ್ರಾಕ್ಟೀಸ್ ಮಾಡ್ಲೇಬೇಕಾಗ್ತೈತಿ. ಸೊ ಇಲ್ಲಿ ಏನು ಮಾಡೋದಪ್ಪ ಅಂದ್ರ ನೋಡಿ, ಹೊಸ ವಿಷಯಗಳನ್ನ ಓದುವ ಹಾಗಿಲ್ಲ, ನೆನ್ಪಿಟ್ಕೊಳ್ಳಿ. ಹೊಸ ವಿಷಯಗಳು ಕೆಲವೊಂದ್ಸರಿ ಹೇಳ್ತಿರ್ತಾರೆ, ಅವು ಬರ್ತಾವ, ಇವು ಬರ್ತಾವ, ಅದು ಬರ್ತದೆ, ಇದ್ ಬರ್ತದ, ಅಲ್ಲಿ ಬರ್ತದೆ, ಇದು ಬರ್ತದೆ. ಯಾಕ ಆಲ್ರೆಡಿ ನಿಮ್ಗ ಸ್ಟಾರ್ಟಿಂಗ್ ಒಂದು ಪಠ್ಯಕ್ರಮ ಸಿಲೆಬಸ್ ರೆಡಿ ಮಾಡಿದಿರಿ, ನಿಮ್ಮದೇ ಆದಂತ ರೀತಿಯಲ್ಲಿ ಓದಿದಿರಿ, ನಿಮ್ಮದೇ ಆದಂತ ರಿವಿಷನ್ ಸಹಿತ ಈಗ ಮಾಡ್ತಾ ಇದ್ದಾರೆ. ಮತ್ ಇಂತಹ ಸಂದರ್ಭದಾಗ ಹೊಸದೊಂದು ಯಾವ್ದೋ ಒಂದು ಕಾನ್ಸೆಪ್ಟ್ ಅನ್ನ ಕೊಟ್ಟು ಇದು ಎಕ್ಸಾಮ್ ಬರ್ತದ ಗ್ಯಾರಂಟಿ ಅಂದಾಗ ಅವಾಗ ನಿಮ್ಮ ತಲೆಗೆ ಏನಾಗ್ತದಪ್ಪ ಅಂದ್ರೆ ಪ್ರೆಷರ್ ಬಂದ್ಬಿಡ್ತಾರೆ. ಹಾಗಾಗಿ ಹೊಸ ವಿಷಯಗಳ ಕಡೆಗೆ ಗಮನ ಕೊಡ್ಲಿಕ್ಕೆ ಹೋಗ್ಬಾರ್ದು. ರೈಟ್? ಸೊ ಯಾವಾಗ ಲಾಸ್ಟ್ ದಿನಗಳು, ಸ್ಟಾರ್ಟಿಂಗ್ ಕೂಡ ನಾವ್ ಮೇಡನಂಗಿಲ್ಲ, ಲಾಸ್ಟ್ ಇನ್ನೇನು ಎಕ್ಸಾಮ್ ಗಳು ಅಟೆಂಡ್ ಆಗುವಂತ ಸಂದರ್ಭ ಇರ್ತೈತಲ್ಲ, ಅಂತ ಸಂದರ್ಭದಾಗ ಹೊಸ ವಿಷಯಗಳ ಕಡೆಗೆ ಗಮನ ಕೊಡ್ಲಿಕ್ಕೆ ಹೋಗಬೇಡಿ. ರೈಟ್? ಸೊ ಇದು ಅತಿ ಪ್ರಮುಖವಾಗಿರ್ತಕ್ಕಂತ ಒಂದು ವಿಚಾರ ಅಂತಾನೆ ಹೇಳ್ತಾ ಇದ್ದೇನೆ. ಮತ್ತ ಇದು 45 ದಿನಗಳೇನದಲ್ಲ, ಇದು ನಿರಂತರವಾಗಿರ್ಬೇಕು. 1ನೇ ದಿನ ಹಿಡ್ಕೊಂಡ ಈ 45 ದಿನಗಳ ತನಕ ನಿಮ್ಮ ನಿರಂತರವಾದಂತ ಅಧ್ಯಯನ ಇರ್ಲೇಬೇಕಾಗ್ತೈತಿ, ನೆನ್ಪಿಟ್ಕೋರಿ. ಆಯ್ತಾ? ಸೊ ಅವ್ರು ಓದಿಲ್ಲ, ಇವ್ರು ಓದಿಲ್ಲ, ಅದೇನ್ ಬಿಡು ಇದೇನ್ ಬಿಡು ಅಂತ ಅನ್ನಂಗಿಲ್ಲ. ಬಿಕಾಸ್ ಇದು ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂತ ಕೇಳಿದ್ರ, ಇದು ನಿಮ್ಮ ಮುಂದಿನ GPSTR ನ ಭವಿಷ್ಯವನ್ನ ನಿರ್ಮಾಣ ಮಾಡ್ತಾ ಇದೆ, ನೆನ್ಪಿಟ್ಕೊಳ್ಳಿ. GPSTR ದ ಭವಿಷ್ಯ GPSTR ಅಂದ್ರೆ ಮುಂದಿನ ಬರ್ತಕ್ಕಂತ ಶಿಕ್ಷಕರ ಪರೀಕ್ಷೆಗೆ ಇದು ಭದ್ರ ಬುನಾದಿ ಆಗ್ತೈತಿ. ಇಟ್ ಮೀನ್ಸ್ ನಿಮ್ಮ ಒಂದು ಸ್ಕೋರ್ ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಗೆ ಮಾಡ್ತಾ ಇದೆ, ನೆನ್ಪಿಟ್ಕೋರಿ. ರೈಟ್? ಇದು ಮುಂದಿನ ಎಕ್ಸಾಮ್ ಏನ್ ಮಾಡ್ತದೆ, ಪುಷ್ ಮಾಡ್ತಾ ಇದೆ, ನಿಮ್ಮ ಸ್ಟ್ರೆಂತ್ ಅನ್ನ ತೋರಿಸ್ಕೊಡ್ತಾ ಇದೆ. 45 ದಿನದಲ್ಲಿ ನೀವು ಯಾವ ರೀತಿ ರೆಡಿ ಆದ್ರಿ
ಅದನ್ನ ಏನ್ ಮಾಡ್ತದ ಮೌಲ್ಯಮಾಪನ ಮಾಡ್ತಾ ಇದೆ ಯಾವ್ದು TET ಎಕ್ಸಾಮ್. ಇದರಂತ ಒಂದು GPS ಸಹಿತ 2 ತಿಂಗಳ ಬಂದಂದ್ರ ಅವಾಗ ಏನ್ ಮಾಡೋರ ಎಕ್ಸಾಮ್ ಬಂದು ಅಂದ್ರ ಹೇಳಕ್ ಬರಂಗಿಲ್ಲ. ಈಗ ನೋಡಿ 45 ದಿನದಲ್ಲಿ ನಾವು TET ಎಕ್ಸಾಮ್ ಬರಿತಾ ಇದಾವೆ, ರೈಟ್. ಇನ್ನು ಮತ್ತೆ 45 ದಿನದಾಗ ಬರ್ಬೋದಲ್ರಿ, ಹೇಳಿಕ್ ಬರೋದಿಲ್ಲ ಯಾವಾಗ ಯಾವ ಡೇಟ್ಗಳು ಯಾವ ರೀತಿ ಕಂಡಕ್ಟ್ ಮಾಡ್ತಾರೆ ಅನ್ನೋದು, ರೈಟ್. ಸೊ ಹಾಗಾಗಿ ನಮ್ ಪೂರ್ವ ತಯಾರಿ ನಾವು ಇರ್ಲೇಬೇಕಾದೈತಿ. GPS ತರಕ್ಕೆ ನಿಮ್ಮ ಸ್ಟ್ರೆಂತ್ ಗೊತ್ತಾಗ್ಬೇಕಾದ್ರೆ ಸೊ ನೀವು ಈ TET ಎಕ್ಸಾಮ್ ನ ಬದಲೇಬೇಕಾದೈತಿ, ನಿಮ್ಮ ಸ್ಕೋರ್ ನ ಹೆಚ್ಚಿಗೆ ಮಾಡ್ಕೋಬೇಕಾದೈತಿ, ನೆನ್ಪಿಟ್ಕೋರಿ, ರೈಟ್. ಸೊ ಹಾಗಾಗಿ ಈ ಎಲ್ಲಾ ಪ್ಲಾನ್ ಗಳನ್ನ ನೀವು ಕರೆಕ್ಟ್ ಆಗಿ ಪಾಲಿಸಿದ್ದೆ ಆದ್ರೆ ಖಂಡಿತ ನೀವ್ ಏನ್ ಮಾಡ್ತೀರಿ, ಯಶಸ್ಸನ್ನ ಅನ್ನ ಪಡಿತೀರಿ. ಬನ್ನಿ ಆದ್ಮೇಲೆ ಅತಿ ಪ್ರಮುಖವಾದಂತಹ ಈ ಹಂತವನ್ನ ಮರ್ಲಿಕ್ಕೆ ಹೋಗಬೇಡಿ. ಕ್ವಶನ್ ಪ್ರಾಕ್ಟೀಸ್ ಆಗ್ಲೇಬೇಕಿಲ್ಲಿ. ಹೊಸ ವಿಷಯಗಳ ಕಡೆ ಗಮನ ಕೊಡ್ಲಿಕ್ಕೆ ಹೋಗಬೇಡಿ. ನಿರಂತರವಾದಂತಹ ಅಧ್ಯಯನ ನಿಮ್ದಿರ್ಲಿ. ಸೊ ನಗನಗ್ತಾ ಇರ್ಬೇಕಾಗ್ತದ, ಖುಷಿಯಾಗಿರ್ಬೇಕಾಗ್ತದ. ಅತಿ ಪ್ರಮುಖ ಹಂತ ಇರ್ತದ ಕೊನೆಯ 10 ದಿನಗಳು. ಯಾಕ ಖುಷಿಯಾಗಿರ್ಬೇಕು, ಯಾಕ ನಾನೆಲ್ಲಾ ಓದಿದ್ದೇನಲ್ರಿ, 40 ದಿನಗಳಲ್ಲಿ ನಾವೆಲ್ಲ ಸ್ಟಡಿ ಮಾಡಿದಾಗ ಇನ್ನು ಆರಾಮಾಗಿರ್ಬೇಕು. ಆರಾಮಾಗಿ ಯಾವ್ದು ಆ ಕಡೆ ಈ ಕಡೆ ಸ್ವಲ್ಪ ಸ್ವಲ್ಪ ಕ್ವಶನ್ ಪೇಪರ್ ಅನ್ನ ಬಿಡಿಸ್ಕೊತ ಆರಾಮಾಗಿ ಇರ್ಬೇಕಾಗ್ತದೆ, ನೆನ್ಪಿಟ್ಕೊಳ್ಳಿ, ರೈಟ್. ಎಸ್, ದಟ್ ಇಸ್ ಮೇನ್ ಪಾಯಿಂಟ್ ಅಂತ ಹೇಳ್ತಾ, ಸೊ ಬನ್ನಿ ಇದಕ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ. ಪ್ರತಿನಿತ್ಯ ಪಾಲಿಸಲೇಬೇಕಾಗಿರ್ತಕ್ಕಂಥ ಕೆಲವೊಂದು ಅಂಶಗಳಿದಾವೆ. ಏನಪ್ಪಾ ಅಂದ್ರ, ಸೊ ಬೆಳಗ್ಗೆ ಬೇಗ ಏಳುವುದನ್ನ ಕಲೀರಿ. ದಯವಿಟ್ಟು ಬೆಳಗ್ಗೆ ಸೊ ಬೇಗ ಎದ್ದೇಳುವಂತ ಹವ್ಯಾಸಗಳನ್ನ ಇಟ್ಕೋರಿ. ಸೊ ಎದ್ದ ತಕ್ಷಣ ಸ್ವಲ್ಪ ಆರೋಗ್ಯಕರವಾಗಿರ್ತಕ್ಕಂತ ವ್ಯಾಯಾಮಗಳನ್ನ, ಯೋಗಾಸನಗಳನ್ನ ಮಾಡುವಂತ ಹವ್ಯಾಸಗಳನ್ನ ಇಟ್ಕೋರಿ. ಯಾಕಂದ್ರೆ 45 ದಿನಗಳಲ್ಲಿ ನಮ್ಮ ಬಾಡಿ ಕಲ ಫಿಟ್ ಬರ್ಬೇಕಾಗ್ತದ. ಯೋಗಾಸನ ಮಾಡೋದ್ರಿಂದ ಏನಾಗ್ತದಪ್ಪ ಅಂದ್ರೆ ಮೈಂಡ್ ಸೆಟ್ ಆಗ್ತದೆ. ವ್ಯಾಯಾಮಗಳನ್ನ ಮಾಡೋದ್ರಿಂದ ದೈಹಿಕವಾಗಿ ನಾವು ಸದೃಢವಾಗಿರ್ತಾ ಇದ್ದೇವೆ. ಸೊ ಹಾಗಾಗಿ ಬೆಳಗ್ಗೆ ಬೇಗ ಏಳುವ ಹವ್ಯಾಸ ಇಟ್ಕೋರಿ. ವ್ಯಾಯಾಮಗಳನ್ನ ಜೊತೆಗೆ ಯೋಗಾಸನಗಳನ್ನ ಮಾಡ್ತಕ್ಕಂತ ಹವ್ಯಾಸ ನಿಮ್ಮದಾಗಿರ್ಲಿ, ಪ್ರತಿದಿನ ಇರ್ಲಿ ಇದು. ಸೊ 45 ದಿನ ಅಲ್ಲ, ನಿಮ್ ಜೀವನ ಪೂರಂತನೇ ಇರ್ಲಿ, ಬಟ್ ಈ ಒಂದು 45 ದಿನಕ್ಕೆ ಅವು ಬೇಕೇ ಬೇಕಾಗ್ತಾ ಇದಾವೆ, ನೆನ್ಪಿಟ್ಕೊಳ್ಳಿ, ರೈಟ್. ಓಕೆ. ಸೊ ಇದ್ರ ಜೊತೆಗೆ ಸೊ ಸಮಯ ಪಾಲನೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಾ ಇದೆ, ನೆನ್ಪಿಟ್ಕೊಳ್ಳಿ. ಸಮಯ ಪಾಲನೆ ಸಮಯ ಪಾಲನೆ ಬಹಳಷ್ಟು ಏನಾಗಿರ್ತದಪ್ಪ ಆತರ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಯಾವ ಟೈಮ್ ನಲ್ಲಿ ಏನ್ ಓದ್ಬೇಕು ಅನ್ನೋದು ನೀವೇ ಗೆಸ್ ಮಾಡ್ರಿ. ಆಲ್ರೆಡಿ ನಮ್ದು ವಿಡಿಯೋನು ಇದೆ ಯಾವ ರೀತಿ ಟೈಮ್ ಟೇಬಲ್ ಮಾಡ್ಬೇಕು ಅನ್ನೋದು, ರೈಟ್. ಸಮಯ ಪಾಲನೆ ಇರ್ಲಿ. ಜೊತೆಗೆ ಉತ್ತಮ ಆಹಾರ ಬಹಳ ಇಂಪಾರ್ಟೆಂಟ್, ರೈಟ್. ಉತ್ತಮ ಆಹಾರ ಸೇವನೆಯನ್ನು ಸಹಿತ ಇಂತಹ ಸಂದರ್ಭದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಯಾಕ ಕೆಲವೊಮ್ಮೆ ನಾವು ನಿದ್ದೆಯನ್ನ ಕಡಿಮೆ ಮಾಡ್ತಿರ್ತಾವೆ, ಹೌದಾ. ಯಾಕಂದ್ರೆ ನಿದ್ರೆ ಸರಿಯಾಗಿ ಆಗೋದಿಲ್ಲ. ನಿದ್ರೆ ಸರಿ ಆಗ್ಲೇಬೇಕು. ಕನಿಷ್ಠ 6 ರಿಂದ 7 ತಾಸು ಏನ್ ಮಾಡ್ಬೇಕು ಅಂದ್ರ ನಿದ್ದೆಯನ್ನ ನಾವು ಮಾಡ್ಲೇಬೇಕಾಗ್ತೈತಿ, ರೈಟ್. ನಿದ್ರೆಯನ್ನ ಮಾಡ್ಲೇಬೇಕಾಗ್ತೈತಿ. ಕನಿಷ್ಠ ನೋಡಿ, ಕನಿಷ್ಠ 6 ರಿಂದ 7 ಗಂಟೆ ನೀವು ನಿದ್ದೆ ಮಾಡುವಂತ ಹವ್ಯಾಸ ಇಟ್ಕೊಳ್ಳಿ, ಏನಾಗೋದಿಲ್ಲ, ರೈಟ್. ಉತ್ತಮ ಆಹಾರ ಸೇವನೆ ಮಾಡ್ಕೊರಿ. ಇದ್ರ ಜೊತೆಗೆ ಆರೋಗ್ಯದ ಕಡೆಗೆ ಗಮನ ಇರ್ಲಿ. ಯಾಕಂದ್ರೆ ಆರೋಗ್ಯವೇ ಭಾಗ್ಯ. ಸೊ ಆರೋಗ್ಯ ಸರಿ ಇತ್ತಪ್ಪ ಅಂತಂದ್ರೆ ಎಕ್ಸಾಮ್ಗಳು ಸರಿ ಆಗ್ತದಾವೆ, ಓದೋದು ನೆನ್ಪಿರ್ತೈತಿ, ರೈಟ್. ರಾತ್ರಿ ಬೆಳತಂತ ನಿದ್ದೆಯಿಂದ ಓದೋದು, ಮುಂಜಾನೆ ಸಂಜೆ ತನಕ ಮಲ್ಕೋದು, ದಟ್ ಇಸ್ ನಾಟ್ ಎ ಗುಡ್. ನಿಮ್ಗೆ ಯಾವ ಸಮಯದಲ್ಲಿ ಯಾವ್ದು ಓದ್ಬೇಕು ಅನ್ಸ್ತದ, ಯಾವಾಗ ಓದ್ಬೇಕು ಅನ್ಸ್ತದ ಅದನ್ನ ಓದ್ರಿ. ಸೊ ಅದರಿಂದ ಏನಾಗ್ತಪ್ಪ ಅಂದ್ರ ನಿಮ್ಮ ಒಂದು ಆತ್ಮವಿಶ್ವಾಸ, ಖುಷಿ ಹೆಚ್ಚಾಗ್ತಾ ಇದೆ, ರೈಟ್. ಇವು ಬಹಳ ಇಂಪಾರ್ಟೆಂಟ್ ನಮ್ ಜೀವನಕ್ಕೆ, ನೆನ್ಪಿಟ್ಕೊಳ್ಳಿ. ಈ ಬರೋ ಎಕ್ಸಾಮ್ಗೂ ಸಹಿತ ಬಹಳ ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಿರ್ಬೇಕು. ಇನ್ನ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಇದೆ. ಸೊ ದಟ್ ಈಸ್ ಇವುಗಳಿಂದ ದೂರವಿರಿ ಅಂತ ಹೇಳಿದೆ. ಏನಪ್ಪಾ ಅಂದ್ರ ಮೊದಲನೇದಾಗಿ ಮೊಬೈಲ್ ದಿಂದ ದೂರವಿರಿ. ಹೌದು, ಮೊಬೈಲ್. ಸೊ ಮೊಬೈಲ್ ಕೇವಲ ಇಲ್ಲಿ ಏನಾಗಿರ್ಬೇಕಂದ್ರೆ ಅಧ್ಯಯನಕ್ಕೆ ಮಾತ್ರ ಸೀಮಿತ ಆಗಿರ್ಬೇಕು, ರೈಟ್. ಅಧ್ಯಯನಕ್ಕೆ ಮಾತ್ರ ಏನಾಗಿರ್ಬೇಕು, ಸೀಮಿತ ಆಗಿರ್ಬೇಕು, ನೆನ್ಪಿಟ್ಕೊಳ್ಳಿ. ಅದನ್ನ ಬಿಟ್ಟ ಫೇಸ್ಬುಕ್, ಯೂಟ್ಯೂಬ್, ರೈಟ್, ಇನ್ಸ್ಟಾಗ್ರಾಮ್, ಸ್ನ್ಯಾಪ್, ರೈಟ್, ಶೇರ್ ಅನ್ನುವಂತ ಬದಲಾಗಿ ಅಲ್ಲಿ ಸಾಕಷ್ಟು ಸಮಯ ವ್ಯರ್ಥ ಆಗ್ತಾ ಇದೆ. ಕಡಿಮೆ ದಿನಗಳಲ್ಲಿ ಸ್ಟಡಿಯನ್ನ ಮಾಡ್ಬೇಕಾಗಿದೆ ನಾವು. ಹಾಗಾಗಿ ಮೊಬೈಲ್ ಇಂದ ದೂರವಿರಿ. ಕೇವಲ ಅದು ಅಧ್ಯಯನಕ್ಕೆ ಮಾತ್ರ ಏನಾಗಿರ್ಲಿ, ಸೀಮಿತ ಆಗಿರ್ಲಿ. ಅದು ನಿಮ್ಮ ಯಶಸ್ಸನ್ನ ಹೆಚ್ಚಿಗೆ ಮಾಡ್ತೈತಿ, ನೆನ್ಪಿಟ್ಕೋರಿ, ರೈಟ್. ಅತಿ ಹೆಚ್ಚು ಮೊಬೈಲ್ ನಲ್ಲಿ ಸ್ಟಡಿ ಮಾಡ್ಲಿಕ್ಕೆ ಹೋಗ್ಬೇಡಿ, ರೈಟ್. ಸೊ ಮೊಬೈಲ್ ಏನಪ್ಪಾ ಅಂದ್ರೆ ಕೇವಲ ಅಧ್ಯಯನಕ್ಕೆ ಮಾತ್ರ ಯೂಸ್ ಮಾಡ್ರಿ, ಹೊರತು ಬೇರೆ ಯಾವುದೇ ಸಾಮಾಜಿಕ ಜಾಲತಾಣಗಳಿಗೆ ಎಂಟ್ರಿ ಕೊಡದಂತೆ ನಿಮ್ಮನ್ನ ನೀವೇನ್ ಮಾಡ್ರಿ, ಕಂಟ್ರೋಲ್ ಮಾಡ್ಕೋರಿ. ಸೊ ಮನಸ್ಸನ್ನ ಹತೋಟಿಯಲ್ಲಿ ಇಡ್ರಿ, ರೈಟ್. ಮನಸ್ಸನ್ನ ಮನಸ್ಸಿನ ಮಾತು ಕೇಳಕ್ ಹೋಗ್ಬಿಟ್ರಿ, ನಿಮ್ದು ಮಾತು ಮನಸ್ಸು ಕೇಳುವಂತೆ ಮಾಡ್ರಿ. ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ಳುವಂತ ವ್ಯವಸ್ಥೆ ನೀವು ಮಾಡ್ಕೋಬೇಕಾಗ್ತೈತಿ. ಇನ್ನ ಎಲ್ಲಕ್ಕಿಂತ ಹೆಚ್ಚಾಗಿ ಬಹಳಷ್ಟು ಅನಾವಶ್ಯಕ ವಿಡಿಯೋಗಳಿಂದ ದೂರವಾಗಿರಿ, ದಯವಿಟ್ಟು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸೊ ನೋಡಿ, ನಾನು ಬಹಳ ಸಲ ಪದೇ ಪದೇ ವಿಡಿಯೋದಲ್ಲಿ ಹೇಳ್ತಿರ್ತೇನೆ, ನಾನು ನಮ್ದೇ ಯೂಟ್ಯೂಬ್ ನೋಡತ್ ಹೇಳಂಗಿಲ್ಲ, ನಮ್ ಕ್ಲಾಸಿಗೆ ಅಂತ ಹೇಳಂಗಿಲ್ಲ. ನಿಮಗೆ ಇಷ್ಟವಾದ, ನಿಮಗೆ ಅರ್ಥವಾಗುವ, ನಿಮಗೆ ವ್ಯವಸ್ಥಿತವಾದ ರೀತಿಯಲ್ಲಿ ಹೇಳಿಕೊಡುವ, ನಿಮ್ಮ ಅಂದ್ರೆ ನಿಮ್ ಮನಸ್ಸಿಗೆ ಇಷ್ಟ ಆಗ್ಬೇಕು. ಭಾರಿ ಇದೆ, ನಿಮ್ ಮನಸ್ಸಿಗೆ ಮೊದಲು ಇಷ್ಟ ಆಯ್ತು ಅಂದ್ರೆ ಅಂತ ಕ್ಲಾಸ್ಗಳನ್ನ ಮಾತ್ರ ಕೇಳ್ರಿ.
ಅಂತ ಯೂಟ್ಯೂಬ್ ಚಾನಲ್ ನ ಮಾತ್ರ ಫಾಲೋ ಮಾಡ್ರಿ. ಈಗ ಎಲ್ಲಾರನ್ನು ಯೂಟ್ಯೂಬ್ ಮಾಡ್ತಿರ್ತಾರೆ, ಎಲ್ಲರನ್ನು ಹೇಳ್ತಿರ್ತಾರೆ, ಕಂಪಲ್ಸರಿ ಬೀಳ್ತದೆ, ಇಂಪಾರ್ಟೆಂಟ್ ಆಗಿರ್ತದೆ, ಪ್ರಮುಖ ಪ್ರಶ್ನೆಗಳು ಎಲ್ಲವೂ ಪ್ರಮುಖವಾಗಿರ್ತಾವೆ, ಎಲ್ಲವೂ ಬೀಳ್ತಾ ಇದಾವೆ. ಇರೋ ಅಲ್ಲಿ 30 ಕ್ವಶನ್ ಇರ್ತದೆ, 150 ಎಲ್ಲವೂ ಬೀಳ್ತಾ ಇರ್ತಾವೆ, ಎಲ್ಲಾರು ಹೇಳೋದು ಬೀಳ್ತಿರ್ತಾವ ಅಂತಿರ್ತಾರೆ. ಹೌದಾ? ಎಸ್, ಹಿಂಗಾದ್ರೆ ಹೆಂಗ್ ಪರಿಸ್ಥಿತಿ? ಅದಕ್ಕೆ ನಾನೇನ್ ಹೇಳೋದಪ್ಪ ಅಂದ್ರ, ನಿಮಗ್ ಇಷ್ಟವಾಗಿರ್ತಕ್ಕಂತ ಕ್ಲಾಸ್ಗಳು, ನಿಮಗೆ ಇಷ್ಟವಾಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ನ ಮಾತ್ರ ಫಾಲೋ ಮಾಡಿ. ಇದರಿಂದ ನಿಮ್ಮ ಟೈಮ್ ವೇಸ್ಟ್ ಆಗೋದಿಲ್ಲ. ಆಯ್ತಾ? ಸೊ ಬೇರೆ ಬೇರೆ ಹೆಡ್ಲೈನ್ಸ್ ಗಳನ್ನ ಕೊಟ್ಟು ಏನ್ ಬೇಕಾದ್ರೆ ಹೇಳ್ತಿರ್ತಾರೆ, ಒಂದೊಂದ್ ತಾಸು 45 ನಿಮಿಷ 30 ನಿಮಿಷ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಕ್ ಹೋಗ್ಬೇಡಿ. ರೈಟ್? ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ನಮ್ದು ಅಂತ ಯಾವ್ದು ವಿಡಿಯೋ ಇರೋದಿಲ್ಲ. ರೈಟ್? ಸೊ ನಮ್ದಂತ ಹೇಳ್ತಲ್ಲ, ನಾನು ಅಂದ ನೋಡಿರ್ತೆ ಯಾವತ್ತು ಹೇಳಿಲ್ಲ ನಿಮಗೆ. ನಾನ್ ನಿಮಗೆ ಸಜೆಷನ್ ಅನ್ ಕೊಡಂದ್ರೆ, ಇಲ್ಲಿ ಸಮಯ ಬಹಳ ಇಂಪಾರ್ಟೆಂಟ್. ಸಮಯಗೆ ಸರಿಯಾಗಿ ಸದುಪಯೋಗ ಆಗಬೇಕಾದ್ರೆ ಅದು ಸಮಯ ನಿಮಗೆ ಇಷ್ಟವಾಗಿರ್ತಕ್ಕಂಥದ್ದು, ನಿಮಗೆ ಎಲ್ಲಿ ಮಾಹಿತಿ ಹೆಚ್ಚು ಸಿಗ್ತದೆ, ಎಲ್ಲಿ ಇಂಪಾರ್ಟೆಂಟ್ ಅನಿಸ್ತದ, ಎಲ್ಲಿ ಖುಷಿ ಅನಿಸ್ತದ, ಎಲ್ಲಿ ನಿಮಗೆ ತಿಳಿತದ, ಯಾರ ಪರಿಕಲ್ಪನೆಗಳನ್ನ ಕ್ಲಿಯರ್ ಮಾಡ್ತಾರಲ್ಲ ಅವುಗಳನ್ನ ಏನ್ ಮಾಡಿದ್ರ ಸ್ವಂತ ಯೂಟ್ಯೂಬ್ ಚಾನೆಲ್ಗಳಿಗೆ ಮಾತ್ರ ಏನ್ ಮಾಡ್ರಿ, ಫಾಲೋ ಮಾಡ್ರಿ. ನೋಡ್ಸ್ ಫಾಲೋ ಎಲ್ಲದಕ್ಕೂ ಮಾಡ್ರಿ, ಬೇಡ ಅನ್ನಂಗಿಲ್ಲ. ಬಟ್ ಓದ್ರಿ, ಈ ಒಂದ್ 45 ದಿನ ಬಹಳ ಇಂಪಾರ್ಟೆಂಟ್ ಇದೆ, ನೆನ್ಪಿಡು. ಹಾಗಾಗಿ ಅನಾವಶ್ಯಕ ಯೂಟ್ಯೂಬ್ಗಳು, ವಿಡಿಯೋಸ್ಗಳು, ಬೇರೆ ಬೇರೆ ಜಾಲತಾಣಗಳಲ್ಲಿ ನಿಮ್ಮ ಸಮಯವನ್ನ ವೇಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ನಿಮಗೆ ಬೇಕಾದದ್ದನ್ನ ಮಾತ್ರ ಒಂದು ಚೂಸ್ ಮಾಡಿ, ಅವುಗಳ ಮೂಲಕ ಏನ್ ಮಾಡ್ರಿ, ನಿಮ್ಮ ಸ್ಟಡಿಯನ್ನು ಮಾಡ್ರಿ, ಪರ್ಫೆಕ್ಟ್ ಆಗಿ ಮಾಡ್ರಿ. ರೈಟ್? ಸೊ ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಾ ಇದೆ, ನೆನ್ಪಿಟ್ಕೋರಿ. ಇನ್ ನೆಕ್ಸ್ಟ್, ಸೊ ಸಮಸ್ಯೆಗಳಿಗೆ ಬಲಿಯಾಗ್ಲಿಕ್ಕೆ ಹೋಗಬೇಡಿ. ಸೊ ಯಾವ ಸಮಸ್ಯೆಗಳು? ಮನೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಇರ್ತಾ ಇದಾವೆ. ಫ್ಯಾಮಿಲಿ, ಕುಟುಂಬ ಸಮಸ್ಯೆ ಇರ್ತದೆ, ಗಂಡ ಹೆಂಡತಿ ಸಮಸ್ಯೆ ಇರ್ತಾ ಇದೆ, ಮಕ್ಕಳ ಸಮಸ್ಯೆ ಇರ್ತಾ ಇದೆ, ಜಾಯಿಂಟ್ ಫ್ಯಾಮಿಲಿ ಸಮಸ್ಯೆ ಇರ್ತಾ ಇದೆ. ರೈಟ್? ಸೊ ಹೊರಗಡೆ ಶಾಲೆಗಳ ಸಮಸ್ಯೆ ಇರ್ತಾ ಇದೆ, ಸಾಕಷ್ಟು ಸಮಸ್ಯೆಗಳು ಎದುರಾದಾಗ, ಸಮಸ್ಯೆ ಇಲ್ಲದ ಜೀವನವಿಲ್ಲ. ಬಟ್ ಪರಿಹಾರ ಇರ್ತಾ ಇದೆ. ಸೊ ತಾಳ್ಮೆಯಿಂದ ಇರೋಣ, ಕೂಲಂಕುಷವಾಗಿರೋಣ, ಅಂದ್ರೆ ಕೂಲಂಕುಷವಾಗಿ ಅವುಗಳನ್ನ ವಿಚಾರ ಮಾಡಿ ಸಮಾಧಾನದಿಂದ ಅವುಗಳನ್ನ ಫೇಸ್ ಮಾಡೋಣ. ಬಿಕಾಸ್ ಅತಿಯಾದ ಸಿಟ್ಟು, ಅತಿಯಾದ ಪಾಲ್ಗೊಳ್ಳುವಿಕೆ, ಅತಿಯಾದ ಸಮಸ್ಯೆಗಳನ್ನ ಎದುರಿಸುವುದರಿಂದ ನಮ್ಮ ಮನಸ್ಥಿತಿ ಹಾಳಾಗ್ತಾ ಇದೆ. ಹೀಗಾಗಿ ಸ್ಟಡಿಯ ಮೇಲೆ ಬಹಳಷ್ಟು ಎಫೆಕ್ಟ್ ಆಗ್ತೈತಿ. ನಿಮ್ಗೆ ಗೊತ್ತಿರ್ಲಿ, ಯಾವ್ದು ಬ್ಯಾಡ ಅಂದಿರ್ತಾವಲ್ಲ ಅದ ಆಗ್ತಿರ್ತದ, ಯಾವ್ದ್ ಬೇಕಂತಿರ್ತಾವ ಅದ್ ಯಾವತ್ತೂ ಆಗೋದಿಲ್ಲ. ಹಾಗಾಗಿ ಯಾವ್ದಕ್ಕೂ ತಲೆ ಕೆಡ್ಸ್ಕೊ ಅವಶ್ಯಕತೆ ಇಲ್ಲ. ಗೊತ್ತಿರ್ಬೇಕು, ಸಿದ್ದೇಶ್ವರ ಸ್ವಾಮೀಜಿಗಳು ಭಾಳ ಚಂದ ಹೇಳ್ತಾರೆ, ಇರೋದ್ ಇರ್ತದ, ಬರೋದ್ ಬರ್ತದ, ಹೋಗೋದ್ ಹೋಗ್ತದ, ನಾವ್ಯಾಕ್ ತಲೆ ಕೆಡ್ಸ್ಕೊಳ? ಹೌದಾ? ಯಾವ್ದಕ್ಕೂ ತಲೆ ಕೆಡ್ಸ್ಕೊಕ್ ಹೋಗ್ಬೇಡಿ. ಆರಾಮಾಗಿರಿ, ಆರೋಗ್ಯದ ಕಡೆ ಲಕ್ಷ್ಯ ಇರ್ಲಿ. ಸಿಂಪಲ್ ಆಗಿದೆ, ತಲೆ ಕೆಡ್ಸ್ಕೊಕ್ ಹೋಗ್ಬೇಡಿ ಸ್ನೇಹಿತರೆ. ಆಯ್ತಾ? ಆರಾಮಾಗಿ ಟಿ ಎಕ್ಸಾಮ್ ಅನ್ನ ಚೆನ್ನಾಗಿ ಎದುರಿಸೋಣ. ಮುಂದಿನ ದಿನಗಳಲ್ಲಿ GPSR ಎಕ್ಸಾಮ್ಗೂ ಸಹಿತ ಇವತ್ತಿನಿಂದ ಪ್ರಿಪೇರ್ ಮಾಡೋಣ. ಈ 45 ದಿನ ಬರೀ ಕೇವಲ ಟಿ ಅಷ್ಟೇ ಆಗಿರ್ಬಾರ್ದು, ಇದು GPSR ಗೆ ಏನಾಗಿರ್ಬೇಕು, ಮೆಟ್ಟಿಲ್ ಆಗಿರ್ಬೇಕು, ನಿಮಗೆ ಗೊತ್ತಿರಬೇಕು. ಆ ರೀತಿ ಸ್ಟಡಿ ಮಾಡ್ರಿ ಅಂತ ಹೇಳ್ತಾ, ಎಲ್ಲರಿಗೂ ಆಲ್ ದಿ ಬೆಸ್ಟ್. ಮತ್ತೆ ಹೊಸ ಹೊಸ ಕಾನ್ಸೆಪ್ಟ್ ಗಳೊಂದಿಗೆ, ಹೊಸ ವಿಡಿಯೋಗಳೊಂದಿಗೆ ಮತ್ತೆ ಮೀಟ್ ಆಗೋಣ. ಸ್ಟಡಿ ಮಾಡ್ತಾ ಇರಿ. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು.